ಹಾಯ್, ಎಲ್ರಿಗೂ ನಮಸ್ಕಾರ. ಜಸ್ಟ್ ಮಾತಲ್ಲಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಶ್ರೀನಿಧಿ, ನನ್ನ ಜೊತೆ ಇದ್ದಾರೆ ದರ್ಶನ್. ನಾವಿವತ್ತು ಚಿಕ್ಕನಾಯಕ್ನಲ್ಲಿ ಜನಪ್ರಿಯ ಶಾಸಕರಾದಂತಹ ಶ್ರೀ CB ಸುರೇಶ್ ಬಾಬು ಅವ್ರ ಜೊತೆ ಇದ್ದೀವಿ. ವೆಲ್ಕಮ್ ಟು ದಿ ಶೋ ಸರ್. ಸರ್, ಮೊದಲಿಗೆ ಸಮಯ ವ್ಯರ್ಥ ಮಾಡಿದ್ರೆ ನಿಮ್ಮ ಬಾಲ್ಯದಿಂದ ಶುರು ಮಾಡೋಣ. ನಿಮ್ಮ ತಂದೆಯವರು ಮೂಲತಃ ಅವರು ಸಹ ಮಂತ್ರಿಯಾಗಿದ್ರು, ಶಾಸಕರಾಗಿದ್ರು. ಅವರ ರಾಜಕೀಯ ನಿಮ್ಮ ಮೇಲೆ ಎಷ್ಟು ಪರಿಣಾಮ ಬೀರಿದೆ? ಮತ್ತೆ ನೀವು ಚಿಕ್ಕ ಹುಡುಗರಲ್ಲಿ ಬಾಲ್ಯದಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಫೀಲ್ ಇರುತ್ತೆ, ಫ್ರೆಂಡ್ಸ್ಗೆ ಆಗ್ಲಿ ಮಕ್ಳಿಗೆ ಆಗ್ಲಿ, ಶಾಸಕರ ಮಗನಪ್ಪ, ಮಂತ್ರಿ ಮಗನಪ್ಪ, ಅದು ಯಾವ ತರ ನೀವು ತಗೊಂತಿದ್ರಿ? ಈಗ ಏನಾಯ್ತು, ನಾನು 1ನೇ ಕ್ಲಾಸಿಂದ ಹಾಸ್ಟೆಲಲ್ಲಿ ಬೆಳೆದವನು. ನಳಂದ ಸ್ಕೂಲ್ ಟಿಪ್ಟೂರಲ್ಲಿ ನನ್ನನ್ನು ಹಾಸ್ಟೆಲಿಗೆ ಹಾಕಿದ್ರು. ಅಲ್ಲಿ 3ನೇ ತರಗತಿವರೆಗೂ ಹೋದೆ. 1998ರಲ್ಲಿ ಅವ್ರ ಮಂತ್ರಿಗಳಾದ್ರು. ಅವ್ರ ಮಂತ್ರಿಗಳಾದಾಗ 3ನೇ ಕ್ಲಾಸು. ಅವಾಗ ಬೆಂಗಳೂರಿಗೆ ಅಲ್ಲಿಗೆ ಶಿಫ್ಟ್ ಆದ್ವಿ. ಬೆಂಗಳೂರಿಗೆ ವುಮೆನ್ಸ್ ಪೀಸ್ ಲೀಗ್ ಅಂತ ಒಂದು ಸ್ಕೂಲಿಗೆ ಸೇರಿಸಿದ್ರು. ಅಲ್ಲಿಂದ ಮತ್ತೆ ಹೋಲಿ ಸೈಂಟ್ ಅಂತ ಅಲ್ಲಿ ಸ್ಕೂಲ್ಗೆ ಹಾಕಿದ್ರು. 3rd 4th ಅಲ್ಲಿ ಓದಿ ಮತ್ತೆ 5th ಮತ್ತೆ ಕಾಮನ್ ನಳಂದ ಸ್ಕೂಲ್ ಟಿಪ್ಟೂರ್ಗೆ ಓದಿ. SLC ನಳಂದ ಸ್ಕೂಲಲ್ಲೇ ಓದಂಥದ್ದು. ಹೀಗಾಗಿ ಎಲ್ಲ ರೀತಿನೂ ಒಂದು ಒಳ್ಳೆ ರೀತಿ ವಾತಾವರಣದಲ್ಲಿ ಬೆಳಿಲಿಕ್ಕೆ ಅವಕಾಶ ಆಯಿತು. ಅದು ನನ್ನ ಬಾಲ್ಯದ ಒಂದು ನೆನಪುಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ. ರಾಜಕೀಯ ಜೀವನ ಅಂತ ಬಂದಾಗ ನಿಮ್ಮ ತಂದೆಯವರು ಅಧಿಕಾರದಲ್ಲಿದ್ದಾಗ ನಿಧನ ಹೊಂದುತ್ತಾರೆ. ನೀವಿನ್ನ ಚಿಕ್ಕ ಏಜಲ್ಲಿ ಇರ್ತೀರಾ, ನಿಮಗೆ ರಾಜಕೀಯದ ಬಗ್ಗೆ ಅರಿವಿರಲ್ಲ, ನೀವು ಎಲೆಕ್ಷನ್ಗೆ ಬರ್ಬೇಕಾದ್ರೆ ಆ ಸಮಯದಲ್ಲಿ ಯಾವ ತರ ತಗೊಂತೀರಾ? ಏನಾಯ್ತು, ನಮ್ಮ ತಂದೆಯವರು ಶಾಸಕರಾದಾಗ ಮತ್ತೆ ಅವರ ಒಡನಾಟ, ಅವರು ಎಲ್ಲಾದ್ರೂ ಹೋದ್ರೆ ನಾವು ಜೊತೆಲಿ ಹೋಗ್ತಕ್ಕಂಥದ್ದು, ಜನಗಳ ಜೊತೆ ಒಡನಾಟ ಇಟ್ಕೊಳ್ಳುವಂಥದ್ದು, ಈ ಥರ ಬೆಳೆಸ್ಕೊಂಡಿದ್ರಿಂದ ಜನಗಳು ಅವತ್ತು ನನ್ನನ್ನು ಈ ಒಂದು ರಾಜಕೀಯಕ್ಕೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಇವತ್ತು ನಮ್ಮ ತಂದೆಯವರ ಆಶೀರ್ವಾದ, ಅವರೇ ಗುರುಗಳು. ತಂದೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಎಲ್ಲ ರೀತಿ ರಾಜಕೀಯವಾಗಿ ಮತ್ತು ಸಮಾಜದಲ್ಲಿ ಒಳ್ಳೆ ಥರ ಹೋಗ್ಲಿಕ್ಕೆ ಅವರೇ ಒಂದು ಪಾಠವನ್ನು ಕಲಿಸಿದಂಥದ್ದು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಬಯಸ್ತೇನೆ. ಸರ್, ಇನ್ನೊಂದು ನಿಮ್ಮ ತಂದೆಯವ್ರ ಬಗ್ಗೆ ಅಂತ ಬಂದಾಗ ನನಗೆ ಇನ್ನೊಂದು ಕ್ವಶನ್ ಬರುತ್ತೆ. ಏನಂದ್ರೆ, ನಿಮ್ಮ ತಂದೆಯವರು ನಿಧನದ ಸಮಯದಲ್ಲಿ ಆ ಎಲೆಕ್ಷನ್, ಬೈ ಎಲೆಕ್ಷನಲ್ಲಿ ಸೋಲ್ತೀರಾ. ಆ ಕ್ಷಣಕ್ಕೆ ನಿಮ್ಗೆ ರಾಜಕೀಯದ ಬಗ್ಗೆ ಅಷ್ಟು ಗೊತ್ತಾಗಿರಲ್ಲ. ಅಂದ್ರೆ ಯಾಕೆಂದ್ರೆ ಫಸ್ಟ್ ಟೈಮ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿರ್ತೀರಾ. ಆ ಟೈಮಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಸೋಲ್ತೀರಾ. ಇದುವರೆಗೆ ಇವತ್ತಿಗೆ ನೀವು 4 ಬಾರಿ MLA ಆಗಿದ್ದೀರಾ. ಆಗ ಈ ಕ್ಷಣಕ್ಕೆ ಏನ್ ಅನ್ಸಿದೆ? ಅವತ್ತು ಧೃತಿಗೆಡದೆ ನೀವೇನಾದ್ರು ನನ್ಗೆ ರಾಜಕೀಯ ಬೇಡ ಅಂತ ಹಿಂದೆ ಹೋಗಿದ್ರೆ ಇವತ್ತು ನೀವು ಇಲ್ಲಿ ಬರಕ್ ಆಗ್ತಿರ್ಲಿಲ್ಲ. ಇವಾಗ ಏನಾಯ್ತು, ಅವತ್ತು ನನಗೆ ಅವಾಗ ತಾನೇ ಎಲಿಜಿಬಲ್. ನಾನು 25 ವರ್ಷ ತುಂಬಿ 1 ತಿಂಗಳು ನನಗೆ ಚುನಾವಣೆ ಸ್ಪರ್ಧಿಸಕ್ಕೆ ಅವಾಗ ನನಗೆ ಅರ್ಹತೆ ಇದ್ದಂಥದ್ದು. ಆ ಸಂದರ್ಭದಲ್ಲಿ ಚುನಾವಣೆ ಘೋಷಣೆ ಆಗಿದ್ದು, ಬೈ ಎಲೆಕ್ಷನ್. ಆ ಸಂದರ್ಭದಲ್ಲಿ ನಿಂತ್ಕೊಂಡೆ. ಅವತ್ತು ಎಲ್ಲರೂ ಕೂಡ ನನ್ನ ಪರವಾಗಿ ಪಕ್ಷನೂ ಕೂಡ ಇತ್ತು. ಬಟ್ ಆದರೆ ಎಲ್ಲೋ ಒಂದು ಕಡೆ ಲೋಪ ಆಗಿ ಅವತ್ತು ಅಲ್ಪ ಮತಗಳಿಂದ ನಾನು ಸೋಲನ್ನು ಅನುಭವಿಸಿದೆ. ಬಟ್ ಸೋಲೆ ಪಾಠ ಅಂತಂದ್ಬಿಟ್ಟು ನಾನು ಧೃತಿಗೆಡದೆ ಅದನ್ನ ಮುಂದುವರಿಸ್ಕೊಂಡು ಜನಗಳ ಜೊತೆ ಸಂಪರ್ಕ ಇಟ್ಕೊಂಡು, ಜನಗಳ ಜೊತೆ ಒಡನಾಟ ಇಟ್ಕೊಂಡು, ಅವ್ರ ಸೇವೆ ಮಾಡಿಕೊಂಡು ಇದ್ದಿದ್ರಿಂದ 7 ಎಲೆಕ್ಷನ್ಗಳನ್ನ ನಾವು ಫೇಸ್ ಮಾಡ್ಲಿಕ್ಕಾಯ್ತು. 7 ಎಲೆಕ್ಷನಲ್ಲಿ 4 ಎಲೆಕ್ಷನ್ ಜನಗಳು ಗೆಲ್ಸಿದ್ದಾರೆ, 3 ಎಲೆಕ್ಷನ್ ನಾನು ಸೋತಿದ್ದೇನೆ. ಓಕೆ ಸರ್, JDS ಅಂತ ಬಂದಾಗ ದೇವೇಗೌಡರು, ಕುಮಾರಣ್ಣ ಅಂತ ಬಂದಾಗ ಎಸ್ಪೆಷಲಿ ನಿಮ್ಗೂ ಅವ್ರಿಗೊಂದು ಬಾಂಧವ್ಯ ಇದೆ. ಆ ಬಾಂಧವ್ಯದ ಬಗ್ಗೆ ಏನ್ ಹೇಳ್ತೀರಾ? ಅದು ಕುಟುಂಬದ ರೀತಿನೇ ಇದೀವಿ ನಾವು. ಯಾವತ್ತೂ ಕೂಡ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ದೇವೇಗೌಡ್ರೆ ನನ್ನನ್ನು ರಾಜಕೀಯಕ್ಕೆ ತಂದಂಥವ್ರು, ಅವರೇ ನಮ್ಮ ರಾಜಕೀಯದ ಗುರುಗಳು. ಅವರು ನನ್ನನ್ನು ಮೊದಲು ಗುರುತಿಸಿದಂಥವ್ರು ದೇವೇಗೌಡರು. ಅದಾದ ನಂತರ ಕುಮಾರಣ್ಣ, ನಾವೆಲ್ಲ ಸೋದರರ ಥರ ಬೆಳ್ಕೊಂಡು ಬಂದು ಇಷ್ಟು ವರ್ಷಗಳ ಕಾಲ ಯಾವುದೇ ಸಂದರ್ಭ ಇರ್ಬೋದು, ನಾವು ಒಂದು ಒಡನಾಟವನ್ನು ಬಿಟ್ಟಿರದೆ, ಗೆಲುವಿರಲಿ ಸೋಲಿರಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಒಟ್ಟಿಗೆ ಹೋಗುವಂಥ, ಏನು ನಮ್ಮ ತಂದೆಯವರು ಒಂದು ಕಡೆ ಬಿಟ್ಟು ಹೋಗಿದ್ದಾರೆ ಅಲ್ಲೇ ಮುಂದುವರ್ಕೊಂಡು ಹೋಗೋಣ. ಸೋಲು ಗೆಲುವು ಸಹಜ, ಆದರೆ ಕಷ್ಟ ಸುಖ ಬಂದೇ ಬರ್ತದೆ. ಆದರೆ ಒಂದು ಕಡೆ ಇದ್ದರೆ ಒಂದು ಗೌರವ ಇರ್ತದೆ ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತು ನಾವು ಕುಟುಂಬದ ಜೊತೆ ಜನತಾದಳದಲ್ಲಿ ನಾನು ಒಬ್ಬ ಸದಸ್ಯನಾಗಿ ಮೂಲವಾಗಿದ್ದೇನೆ ಅಂತ ಹೇಳಿಕ್ ಬಯಸ್ತೇನೆ. ಸರ್, ಜನತಾದಳ ಅಂತ ಬಂದಾಗ ನನಗೆ ಇನ್ನೊಂದು ಥಾಟ್ ಬರುತ್ತೆ. ಇತ್ತೀಚಿನ ರಾಜಕಾರಣಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಪಕ್ಷದಿಂದ ಪಕ್ಷಕ್ಕೆ ಬದಲಾಯಿಸ್ತಿದ್ದಾರೆ. ಬಟ್ CB ಸುರೇಶ್ ಬಾಬು ಅಂತ ಬಂದಾಗ ಕಟ್ಟ JDS ನಾಯಕರು. ನಿಮ್ ತಂದೆಯವ್ರ ಕಾಲಿಂದಲೂ ನೀವು JDS ಅಲ್ಲೇ ಇದ್ದೀರಾ. ಅದೊಂದು ಖುಷಿ ಆಗುತ್ತೆ ಕೇಳಕ್ಕೆ. ಅದ್ರ ಹಿಂದೆ ಇರೋದೇ ನಮಗೂ ಹಲವಾರು ಪ್ರಸಂಗಗಳು ಬಂತು. ನಮ್ಮ ಸ್ನೇಹಿತರುಗಳೇ ಪಕ್ಷವನ್ನು ಬಿಟ್ಟು ಹೋದ್ರು, ಜೊತೆಲಿದ್ದಂಥ ಸ್ನೇಹಿತರುಗಳೇ. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಇಕ್ಕಟ್ಟಿನ ಪರಿಸ್ಥಿತಿಗೆ ಒಳಗೊಂಡೆ. ಆದರೂ ಕೊನೆಗೆ ತೀರ್ಮಾನ ಮಾತ್ರ ಜನತಾದಳದಲ್ಲಿ ಇರಬೇಕು, ಇಲ್ಲ ಅಂತಂದ್ರೆ ಒಂದು ಏನು ನಂಬಿಕೆಗೆ ಅರ್ಹ ಇರಲ್ಲ ಅಂತಕ್ಕಂಥ ದೃಷ್ಟಿ, ಒಂದು ಆಲೋಚನೆ ಇಟ್ಕೊಂಡು ನಾನು ಇಲ್ಲೇ ಉಳಿತಕ್ಕಂಥ ಕೆಲಸ ಮಾಡಿ ಇಲ್ಲೇ ಮುಂದುವರಿತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ.
ಸರ್ ಇನ್ನೊಂದು ಮೊನ್ನೆ ಕುಮಾರಣ್ಣ 100ನೇ ವಾರದ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದ ಒಂದು ಮಾತು ಹೇಳ್ತಾರೆ. CB ಸುರೇಶ್ ಅವರು ಚಿಕ್ಕನಾಯಕನಹಳ್ಳಿ ಕ್ಷೇತ್ರಕ್ಕೆ ಮಾತ್ರ ಮೀಸಲಲ್ಲ, ಇಡೀ ರಾಜ್ಯಕ್ಕೆ ಸೇವೆ ಮಾಡಿ ಮುಂದಿನ ಬಾರಿ ಮಂತ್ರಿಯಾಗಿ 2028ಕ್ಕೆ ಈ ತಾಲೂಕಿಗೆ ಎಂಟ್ರಿ ಕೊಡ್ಬೇಕು ಅಂತ. ಆ ಸಮಯದಲ್ಲಿ ನಿಮ್ಗೆ ಏನ್ ಅನ್ನಿಸ್ತು? ಇವತ್ತು ಅವ್ರಿಗೆ ನನ್ನ ಮೇಲೆ ಇರ್ತಕ್ಕಂಥ ನಂಬಿಕೆ ಅದು ಹುಸಿ ಮಾಡಬಾರ್ದು ಅಂತ ಇನ್ನೂ ನನಗೆ ಎಚ್ಚರಿಕೆಯಿಂದ ಹೋಗುವಂಥದ್ದನ್ನ ನನಗೆ ಮನಸ್ಸಲ್ಲಿ ಆ ಒಂದು ದೃಢತೆಯನ್ನ ಕಲ್ಪಿಸ್ಕೊಡ್ತು. ಆ ಮಾತುಗಳು ಏನಿದೆ, ಅವರು ಅಂತ ದೊಡ್ಡವರು 2 ಸಲ ಮುಖ್ಯಮಂತ್ರಿ ಆದಂಥವರು ಅವ್ರ ಬಾಯಲ್ಲಿ ಒಂದು ಸಾಮಾಜಿಕ ವೇದಿಕೆನಲ್ಲಿ ಹೇಳ್ತಾರೆ ಅಂದರೆ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಏನು ಅಂತಕ್ಕಂಥದ್ದು ಅರ್ಥ ಆಯಿತು. ಖಂಡಿತ ಅವರ ಮಾತಿಗೆ ಹುಸಿಯಾಗದ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು. ಮತ್ತು ಏನು ಇವತ್ತು ರಾಜ್ಯದಿಂದ ಕೇಂದ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ನನಗೆ ಅವ್ರ ಸ್ಥಾನವನ್ನು JDLP ಶಾಸಕಾಂಗ ಪಕ್ಷದ ಸ್ಥಾನವನ್ನು ನನಗೆ ನಂಬಿಕೆಯಿಂದ ಬಿಟ್ಟು ಏನು ಹೋಗಿದ್ದಾರೆ, ಖಂಡಿತ ಅದಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ನಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ಇವತ್ತು ಪಕ್ಷದ ಒಂದು ಗೌರವವನ್ನು ಉಳಿಸ್ತಕ್ಕಂಥದ್ದು, ಮತ್ತು ದೇವೇಗೌಡರು ಮತ್ತು ಅವರ ಕುಟುಂಬ ಕುಮಾರಣ್ಣವರ ಒಂದು ಪ್ರೀತಿ ವಿಶ್ವಾಸದಲ್ಲಿ ಹೋಗ್ತಕ್ಕಂಥದ್ದಕ್ಕೆ ನಾನು ಯಾವತ್ತೂ ಕೂಡ ಬದ್ಧವಾಗಿರ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಇವತ್ತು ಮಂಡೆ ತೀನಂ ಶ್ರೀ ಭವನದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಸಭೆ ನಡೀತು. ಕಳೆದ ಆಲ್ಮೋಸ್ಟ್ 104 ವೀಕ್ಸ್ ಇಂದ ನಡ್ಸ್ಕೊಂಡ್ ಬರ್ತಿದ್ದೀರಾ. ಈ ಜನಸ್ಪಂದನ, ಜನರಿಗೆ ಸ್ಪಂದನೆ ಕೊಡೋದು, ಈ ತರ ಥಾಟ್ ನಿಮ್ಗೆ ಹೆಂಗ್ ಬಂತು ಸರ್? ಯಾವ ಕ್ಷೇತ್ರದಲ್ಲೂ ಇಲ್ದಿರೋ ಥಾಟ್ ಇದು? ಈಗ ಏನಾಯ್ತು, ನನ್ನಲ್ಲಿ ಕೆಲವು ನ್ಯೂನತೆ ಇದ್ದು, ಮುಂಚೆ ನಾನು ಗೆದ್ದಂಥ ಸಂದರ್ಭದಲ್ಲಿ ಕೆಲವು ಜನಗಳಿಗೆ ಹತ್ರವಾಗಿ ಸಿಗಲ್ಲ, ಮತ್ತೆ ವೇಳೆ ಕೊಡಲ್ಲ, ಫೋನ್ ರಿಸೀವ್ ಮಾಡಲ್ಲ, ಮತ್ತೊಂದು ಎಲ್ಲ ಕೂಡ ಇತ್ತು. ನಾನೇ ತಿದ್ಕೋಬೇಕು ಅಂತ ನಾನೇ ಮನಸ್ಸಲ್ಲಿ ನಾನೇ ದೃಢವಾಗಿ ಅಂದ್ಕೊಂಡು ಕೂತ್ಕೊಂಡು ಫಸ್ಟ್ ಈ ಸಲ ಜನಗಳು ಆರಿಸಿ ಕಳಿಸ್ಮೇಲೆ 2023 ಚುನಾವಣೆಯಲ್ಲಿ ಜನ ನನ್ನನ್ನು ಆಯ್ಕೆ ಮಾಡಿದಾಗ ನಾನು 1-2 ವಾರ ನೋಡಿದೆ. ಪದೇ ಅಧಿಕಾರಿಗಳನ್ನ ಕರೆದು ಮಾತಾಡ್ತಕ್ಕಂಥದ್ದು, ಒಂದೊಂದು ವಿಷಯಕ್ಕೂ ಪ್ರತಿದಿನ 4-5 ಬಾರಿ ಅವ್ರಿಗೆ ಫೋನಲ್ಲಿ ಮಾತಾಡ್ತಕ್ಕಂಥದ್ದು, ಅವರ ವೇಳೆನ ವ್ಯರ್ಥ ಮಾಡ್ತಕ್ಕಂಥದ್ದು, ಇದೆಲ್ಲ ಸರಿ ಕಾಣಲ್ಲ ಅಂತಕ್ಕಂಥ ದೃಷ್ಟಿಯಿಂದ 3ನೇ ವಾರದಿಂದನೇ ಏನು ಮಾಡಿದೆ, ಎಲ್ಲ ಅಧಿಕಾರಿಗಳನ್ನೂ ಕರೆದೆ. ನನಗೆ ಪದೇ ನೀವು ಯಾರು ಕೂಡ ನನ್ನ ಹಿಂದೆ ಸುತ್ತೋದು ಬೇಡ, ವಾರಕ್ಕೆ 1 ದಿವಸ 2 ಗಂಟೆ ಸಿಕ್ಬೋದಾ ಅಂತ ಕೇಳಿದೆ. ಎಲ್ಲ ಅಧಿಕಾರಿಗಳನ್ನೂ ಕೇಳಿದೆ. ಎಲ್ಲರೂ ಕೂಡ ತುಂಬ ಖುಷಿಯಿಂದ, ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಆಗ್ಬೋದು, ಒಳ್ಳೆ ಕೆಲಸ ಅಂತಕ್ಕಂಥ ದೃಷ್ಟಿನಲ್ಲಿ ಎಲ್ಲರೂ ಕೂಡ ಒಪ್ಕೊಂಡ ನಂತರ ಅವತ್ತು ಕೂತ್ಕೊಂಡು ಎಲ್ಲ ಬಂದಂಥ ಯಾರೇ ಇರ್ಬೋದು ಅಲ್ಲಿ ನಿಷ್ಪಕ್ಷಪಾತವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನಾವು ಯಾರೇ ಬರಲಿ ಅರ್ಜಿಗೆ ಅಷ್ಟೇ ಮಹತ್ವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಆಲೋಚನೆ ಇಟ್ಕೊಂಡು ನಡ್ಕೊಂಬಂದ್ವಿ. ಪ್ರಾರಂಭದಲ್ಲಿ ಅದು ಪ್ರಾರಂಭ ಆದಾಗ 6 ಜನ ಟೀಕೆನೂ ಕೂಡ ಮಾಡಿದ್ರು. ಇಲ್ಲಿ 1 ವಾರ ಮಾಡ್ತಾರೆ, 2 ವಾರ ಮಾಡ್ತಾರೆ, ಮತ್ತೆ 1 ವರ್ಷಕ್ಕೆ ಇವ್ರ ಕೈಲಿ ಆಗ್ತದ, ಇವ್ರು ಯಾವಾಗ್ಲೂ ಇಲ್ಲಿ ಸಿಗ್ತಾರ, ಎಲ್ಲದು ಬಂತು. ನನ್ನ ಮನ್ಸಿಗೆ ನಾನು ಮಾಡ್ಕೊಂಡಿದ್ದು, ನಾನು ಮಾಡೋದು ನನ್ನ ಸ್ವಭಾವ. ಹಾಗಾಗಿ 104ನೇ ವಾರ ಇವತ್ತಿಗೆ ಪೂರೈಸಿದ್ದಾವೆ. ಇದು ಸುಲಭವಾದ ಮಾತಲ್ಲ. ಯಾಕೆಂದ್ರೆ ಎಲ್ಲೇ ಇದ್ರೂ ಕೂಡ ನಾನು 4 ಗಂಟೆಗೆ ಎಲ್ಲಿದ್ರು ಕೂಡ ಇಲ್ಲಿ ಬಂದು ಜನಗಳ ಹತ್ರ ಹೋಗ್ತಕ್ಕಂಥದ್ದು ರೂಢಿ ಮಾಡ್ಕೊಂಡಿದ್ದೇನೆ. ಹಾಗಾಗಿ ಇವತ್ತು ನನಗೆ ಹುಷಾರಿಲ್ದಿದ್ರು ಕೂಡ ಬಂದಿರತಕ್ಕಂಥದ್ದು ಅದು. ಯಾಕೆಂದ್ರೆ ತಪ್ಪಿಸಿದ್ರೆ ಜನ ಕಾಯ್ತಾರಲ್ಲ ಅಂತಕ್ಕಂಥ ದೃಷ್ಟಿನಲ್ಲಿ ಜನಗಳನ್ನ ನಾನು ಕಾಯಿಸಬಾರ್ದು. ಅವ್ರಿಗೂ ಏನೇನೋ ಸಮಸ್ಯೆ ಹೊತ್ಕೊಂಡು ಬಂದಿರ್ತಾರೋ ಆ ಸಮಸ್ಯೆಗಳು ನಾನು ಅದಕ್ಕೆ ಅವ್ರಿಗೆ ನೋವು ಮಾಡಬಾರ್ದು ಅಂತಕ್ಕಂಥ ದೃಷ್ಟಿನಲ್ಲಿ ಏನೇ ಸಂದರ್ಭ ಇರಲಿ, ಯಾವುದೇ ಒಂದು ಕಷ್ಟಕರವಾದ ಸಂದರ್ಭ ಇದ್ರೂ ಕೂಡ ನಾನು ಬರುವಂಥ ಕೆಲಸ ಮಾಡ್ತೇನೆ. ಆ ಥರ ಬೆಳೆಸ್ಕೊಂಡ್ ಬಂದಿರೋದ್ರಿಂದ ಇವತ್ತು 104ನೇ ವಾರ ಜನಸ್ಪಂದನ ಇವತ್ತು ನೆರವೇರಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಅದಾದ ನಂತರ ಇಲ್ಲಿ ಬಂದಂಥವ್ರಿಗೆ ಅಷ್ಟೇ ಸೇವೆ ಮಾಡ್ತೀವಿ, ಯಾರು ಪಟ್ಟಣಕ್ಕೆ ಬರ್ತಾರೆ ಅವ್ರಿಗೆ. ನಂತರ ಹಳ್ಳಿಲಿ ಇದ್ದಂಥವ್ರು, ಕೆಲವರು ಬರ್ಲಿಕ್ಕಾಗದಿದ್ದಂಥವ್ರು, ಅವ್ರ ಸಮಸ್ಯೆಗಳು ಅಲ್ಲೇ ಇದ್ದಂಥದ್ದು, ಮತ್ತೆ ಹಳ್ಳಿಗಳಿಗೆ ನಾವು ಕೂಡ ಭೇಟಿ ಮಾಡ್ತಕ್ಕಂಥದ್ದು ಸರಿ ಅಲ್ವಾ ಅಂತಕ್ಕಂಥದ್ದು ನಾವು ಆಲೋಚನೆ ಮಾಡಿದಾಗ ಒಬ್ರು ನಮ್ಮ ಸ್ನೇಹಿತರೆ, ಇಲ್ಲ ಇದಕ್ಕೆ ಒಂದು ಒಳ್ಳೆ ಶೀರ್ಷಿಕೆ ಇಡೋಣ, ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥ ಒಂದು ಶೀರ್ಷಿಕೆ ಇಟ್ಕೊಂಡು ನಾವು ಹೋಗೋಣ ಮನೆ ಅಂತಕ್ಕಂಥದ್ದು ಆಲೋಚನೆ ಮಾಡಿ ಸುಮಾರು 26-27 ವಾರಗಳಿಂದ ನಾವು ಮನೆ ಬಾಗಿಲಿಗೆ ಮನೆ ಮಗ ಇಲ್ಲಿ ಮಾಡಿದ್ದೇವೆ. 46 ವಾರಗಳಲ್ಲಿ ಬುಕ್ಕಾಪಟ್ಟಣ ಒಂದು ಹೋಬ್ಳಿ ನಮ್ ಸಿರಾದ್ ಸೇರ್ತದೆ, ಅಲ್ಲಿ 46 ವಾರ ಜನಸ್ಪಂದನ ಮಾಡಿದ್ದೇವೆ, ಅದು ಸಿರಾದಲ್ಲಿ. ಮತ್ತೆ ಅಲ್ಲೂ ಕೂಡ ಎಲ್ಲ ಸೇರಿ 27 ವಾರ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮನ ನೆರವೇರಿಸಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ನೇರವಾಗಿ ಜನಗಳಿಗೆ ಸ್ಪಂದಿಸುವಂತ ಕೆಲಸ. ಯಾರು ಮಧ್ಯವರ್ತಿಗಳ ಹಾವಳಿ ಇರಲ್ಲ, ಲಂಚದ ಹಮೇಶ ಇರಲ್ಲ, ಆ ಅಧಿಕಾರಿಗಳು ಅಷ್ಟೇ ಯಾರು ಕೂಡ ಅವ್ರ ಕೆಲಸಗಳು. ಇವತ್ತು ಯಾರು ಬಂದು
ಅವ್ರ ಕೆಲಸ ಇವಾಗ ಪೆನ್ಷನ್ಗೆ ಈ ವಾರ ಕೊಟ್ರೆ ವೃದ್ಧಾಪ್ಯ ವೇತನ ಇರ್ಬೋದು, ಅಂಗವಿಕಲರ ವೇತನ ಇರ್ಬೋದು, ಮಹಾಶಾಸನಗಳು ಯಾವುದೇ ಇರ್ಬೋದು, ಅವ್ರ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಈ ವಾರ ಪೆನ್ಷನ್ ಅರ್ಜಿ ಕೊಟ್ರೆ ಮುಂದಿನ ವಾರ ಆದೇಶ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ಮಧ್ಯವರ್ತಿಗಳ ಹಾವಳಿ ಇಲ್ದಂಗೆ ನೇರವಾಗಿ ಬಂದು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗೋ ರೀತಿನಲ್ಲಿ ಇವತ್ತು ಪಾರದರ್ಶಕವಾಗಿ ಕ್ಷೇತ್ರವನ್ನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬೆಳೆಸುವಂತ ಕೆಲಸ ಮಾಡಿದ್ದೇವೆ. ಇರಿಗೇಷನ್, ಇನ್ಫ್ರಾಸ್ಟ್ರಕ್ಚರ್, ಎಜುಕೇಶನ್ ಮತ್ತೆ ರೂರಲ್ ಡೆವಲಪ್ಮೆಂಟ್, ಈ ಇಷ್ಟು ಆಸ್ಪೆಕ್ಟ್ಸ್ ಆಫ್ ಡೆವಲಪ್ಮೆಂಟ್ ಅಲ್ಲಿ ನಿಮ್ಮ ಪ್ರಯಾರಿಟಿ ಯಾವುದು ಸರ್? ಈಗ ಒಂದೇನಾಗಿದೆ, ನನಗೆ ಒಂದು ನನ್ನ ದುರ್ದೈವ ಅಂದ್ರೆ ಯಾವತ್ತೂ ಕೂಡ ಸರ್ಕಾರ ಇದ್ದಾಗ ನಾನು MLA ಆಗಿಲ್ಲ. 4 ಸಲನೂ ಕೂಡ ವಿರೋಧ ಪಕ್ಷದಲ್ಲೇ MLA ಆಗಿದ್ದೀನಿ. ಹಾಗಾಗಿ ಸರ್ಕಾರ ಇದ್ರೆ ಒಳ್ಳೆ ಕೆಲಸಗಳು ಮಾಡ್ಲಿಕ್ಕೆ ಇನ್ನೂ ಚೆನ್ನಾಗಿರ್ತದೆ. ಬಟ್ ಆದ್ರೂ ಕೂಡ ಈ ಸಲ ಉತ್ತಮ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸಿದ್ದೇವೆ. ರಸ್ತೆಗಳಾಗ್ಬೋದು, ಕುಡಿಯೋ ನೀರಿಂದಾಗ್ಬೋದು, ಎಲ್ಲ ಹೇಮಾವತಿ ಕೆಲಸಗಳಿರ್ಬೋದು, ಎಲ್ಲದೂ ಕೂಡ ಸರಾಗವಾಗಿ ನಡೀತಾ ಇದೆ. ಇವತ್ತು ಹೇಮಾವತಿಗೆ ಕಟ್ ಅಂಡ್ ಕವರ್, ಅದಕ್ಕೂ ಕೂಡ 150 ಕೋಟಿಗೆ ಈಗೆಲ್ಲ ಕೂಡ ಈ ತರ ವ್ಯವಸ್ಥೆಗಳನ್ನ ಈಗಾಗಲೇ ಮಾಡ್ತಾ ಇದ್ದೇವೆ. ಖಂಡಿತ ನೀರಿನ ಈ ಭಾಗದಲ್ಲಿ ಎಲ್ಲ ಕಡೆನೂ ಕೂಡ ಹರಿಸ್ತಕ್ಕಂಥ ಕೆಲಸನೂ ಕೂಡ ಮಾಡ್ತೇವೆ. ಜೊತೆಗೆ ರಸ್ತೆ ಇರ್ಬೋದು, ಎಲ್ಲದನ್ನು ಕೂಡ ಮಾಡ್ಲಿಕ್ಕೆ ನಾವು ಮುಂದಾಗ್ತೇವೆ. ಶಾಲೆಗಳು ಅಷ್ಟೇ, ಉತ್ತಮ ಶಾಲೆಗಳು, ಬಡ ಮಕ್ಕಳು ಕೂಡ ಒಳ್ಳೆ ಶಿಕ್ಷಣ ಪಡಿಬೇಕು ಅನ್ನೋದು ನಂದೊಂದು ಒಂದು ಸಂಕಲ್ಪ, ಒಂದು ದೂರದೃಷ್ಟಿ. ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಿಸ್ಲಿಕ್ಕೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಉತ್ತಮ ಒಂದು ಅಡಿಪಾಯವನ್ನ ಹಾಕುವಂತ ಕೆಲಸ ಮಾಡ್ತಾ ಇದ್ದೀವಿ. ಈಗ ಎಜುಕೇಶನ್ ಅಂತ ಒಂದು ಇದು ಬಂದ ತಕ್ಷಣ ನನ್ನ ತಲೆ ನೋಡಿದ್ದು ಗವರ್ಮೆಂಟ್ ಸ್ಕೂಲ್ಸ್ ಮತ್ತೆ ಪ್ರೈವೇಟ್ ಸ್ಕೂಲ್ಸ್. ಎಷ್ಟೊಂದ್ ಜನಕ್ಕೆ ಅಫೋರ್ಡ್ ಮಾಡಕ್ ಆಗಲ್ಲ ಪ್ರೈವೇಟ್ ಸ್ಕೂಲ್ಸ್ ನ, ಸೊ ಗೌರ್ಮೆಂಟ್ ಸ್ಕೂಲ್ಸ್ ಚೂಸ್ ಮಾಡ್ತಾರೆ. ಸೊ ಇವಾಗ ಪ್ರೈವೇಟೈಸ್ ಆಗ್ತಾ ಇದೆ ಕೆಲವೊಂದ್ ಕಡೆ ಗೌರ್ಮೆಂಟ್ ಸ್ಕೂಲ್ಸ್ ಎಲ್ಲ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್, ಅದು ಒಳ್ಳೇದಾ ಕೆಟ್ಟದ್ದಾ? ಅದು ಎಲ್ರಿಗೂ ಕೂಡ ಇಟ್ಕೊಲ್ಲ. ಕೆಲವರು ಸಾಲ ಸೂಲ ಮಾಡ್ತಾರೆ, ಮಕ್ಕಳನ್ನ ಓದಿಸ್ಬೇಕು. ಈಗ 1 ಅಥವಾ 2 ಮಕ್ಳು ಇರ್ತಾರೆ, ಆ ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಇರ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಲ್ಲಿರ್ತಕ್ಕಂಥ ಡೊನೇಷನ್ಸ್ ಇರ್ಬೋದು, ಅಲ್ಲಿರ್ತಕ್ಕಂಥ ಫೆಸಿಲಿಟೀಸ್ಗೆ ಹೊಂದ್ಕೊಂಡು ಅವರು ಅದನ್ನೆಲ್ಲದನ್ನು ಕೂಡ ಮಕ್ಕಳಿಗೆ ಒದಗಿಸ್ಕೊಡೋದಕ್ಕೆ ತುಂಬಾ ಕಷ್ಟ ಆಗ್ಬೋದು. ಆದ್ರಿಂದ ಸರ್ಕಾರಗಳೇ ಆ ಥರ ಆಲೋಚನೆಗಳು ಮಾಡಿದ್ರೆ ಖಂಡಿತ ಇವತ್ತು ಬಡ ಮಕ್ಕಳು ಕೂಡ ಒಳ್ಳೆ ವಿದ್ಯಾವಂತರಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿ ಶಿಕ್ಷಣವನ್ನ ನಮ್ಮ ತಾಲೂಕಲ್ಲಿ ತರಲಿಕ್ಕೆ ನಾವು ಈಗಾಗಲೇ ತಳಹದಿಯನ್ನ ಹಾಕಿದ್ದೇವೆ. ಮುಂದಿನ ದಿನಗಳಲ್ಲಿ ಅಂಥ ಶಾಲೆಗಳು ಬರ್ತವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ಪ್ರೈವೇಟ್ ಸ್ಕೂಲು, ನಮ್ದು ಒಂದು ಸಂಸ್ಥೆ ಇದೆ, ನಾವು ಕೂಡ ಅದನ್ನ ಕಾನ್ವೆಂಟ್ ಮಾಡ್ಬೋದಿತ್ತು, ನಾವು ಮಾಡಕ್ ಹೋಗಿಲ್ಲ. ಅದು ಸ್ವಾತಂತ್ರ್ಯ ಪೂರ್ವವಾದ ಶಾಲೆ, ದೇಶೀಯ ವಿದ್ಯಾಪೀಠ ಅಂತ ಶಾಲೆ, ಅದು ನಾನೇ ಅಧ್ಯಕ್ಷ. ಆದ್ರೆ ಅದಿನ್ನೂ ಕೂಡ ಕನ್ನಡ ಮೀಡಿಯಮ್ಮು ಮತ್ತು ಇಂಗ್ಲಿಷ್ ಇದರಲ್ಲೇ ನಡೀತಾ ಇದೆ. ಈ ರೀತಿ ನಾವು ಮಕ್ಳಿಗೆ ನಾವೇ ಹೇಳೋರಾಗಿ ನಾವೇ ಬೇರೆ ತರ ಕಮರ್ಷಿಯಲ್ ಆಗಿ ಥಿಂಕ್ ಮಾಡೋದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶೀಯ ವಿದ್ಯಾಪೀಠನ ನಾವಿನ್ನೂ ಕೂಡ ಏನು ಹಳೆ ಕಾಲದಲ್ಲಿತ್ತು ಅದೇ ತರನ ಉಳಿಸ್ಕೊಂಡು ಹೋಗುವಂತ ಕೆಲಸ ಮಾಡಿದ್ದೇವೆ. ವಿ ಸೋಮಣ್ಣ ಅವರ ಗೆಲುವಿನಲ್ಲಿ ನಿಮ್ಮ ಪಾತ್ರ ಎಷ್ಟಿದೆ ಸರ್? ಒಂದು ಪಕ್ಷದ ತೀರ್ಮಾನ ಏನಿದೆ, ನಮ್ಮ ಪಕ್ಷ ಏನ್ ತೀರ್ಮಾನ ಮಾಡ್ತದೆ ಆ ತೀರ್ಮಾನಕ್ಕೆ ಬದ್ಧವಾಗಿ ಕೆಲಸ ಮಾಡೋದು ನನ್ನ ಕರ್ತವ್ಯ. ಆ ನಿಟ್ಟಿನಲ್ಲಿ ಪಕ್ಷ ಇವತ್ತು ಹಿಂದೆ ಕಾಂಗ್ರೆಸ್ ಮತ್ತು JDS ಹೊಂದಾಣಿಕೆ ಮಾಡಿಕೊಂಡು ನಾವೆಲ್ಲ ಇವತ್ತು ಚುನಾವಣೆ ಎದುರಿಸಿದ್ವಿ, ದೇವೇಗೌಡರನ್ನ ನಿಲ್ಲಿಸಿದ್ವಿ. ಆ ಸಂದರ್ಭದಲ್ಲಿ ದೇವೇಗೌಡರು ಸೋಲು ಅನುಭವಿಸ್ಬೇಕಾಯ್ತು. ಅವಾಗ್ಲೂ ಕೂಡ ನಮ್ಮ ಕ್ಷೇತ್ರ ಲೀಡ್ ಕೊಟ್ಟಿದ್ರು. ಹೌದು, ಅವಾಗ್ಲೂ ಕೂಡ. ಈಗ ಮತ್ತೆ ಈ ಬಾರಿ BJP ಮತ್ತೆ JDS ಹೊಂದಾಣಿಕೆ ಆದಂತ ಸಂದರ್ಭದಲ್ಲಿ ಇಲ್ಲಿ BJPಗೆ ಅವಕಾಶ ಮಾಡಿಕೊಟ್ಟಾಗ ಯಾರೇ ಅಭ್ಯರ್ಥಿ ಇರ್ಲಿ, ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಪಕ್ಷ, ಎರಡೂ ಪಕ್ಷದ ಅಭ್ಯರ್ಥಿ ಯಾರಿರ್ತಾರೆ ಅವ್ರಿಗೆ ನಾವು ಕೆಲಸ ಮಾಡೋದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ಸೋಮಣ್ಣ ಅವ್ರಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಮ್ಮ ಕ್ಷೇತ್ರದ ಜನ, ಕಾರ್ಯಕರ್ತರು ಎಲ್ಲರೂ ಕೂಡ ಒಟ್ಟಾಗಿ ನಾವು ಇವತ್ತು ದುಡಿದು ಸುಮಾರು 6,000ಕ್ಕಿಂತ ಹೆಚ್ಚು ಲೀಡನ್ನು ಕೊಡ್ಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿಕ್ ಬಯಸ್ತೇನೆ. ಸರ್, ಹೇಮಾವತಿ ಜಲಾಶಯ ಅಂತ ಬಂದಾಗ ಹೇಮಾವತಿ ನೀರನ್ನ ಚಿಕ್ಕನಾಯಕನಹಳ್ಳಿಗೆ ತರೋಕೆ, ಹಾಸನ ಜಿಲ್ಲೆಯಿಂದ ಚಿಕ್ಕನಾಯಕನಹಳ್ಳಿಗೆ ತರೋಕೆ ನಿಮ್ ಕೊಡುಗೆ ಎಷ್ಟಿದೆ? ಅದಕ್ಕೆ ಏನಾಯ್ತು, ಹಿಂದೆ ನಮ್ಮ ತಂದೆಯವರು KCPನಲ್ಲಿ ಗೆದ್ದರು. KCPನಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಅವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಡದೇ ಇದ್ದಾಗ ಜನಗಳು ಬಂದು ಕೇಳಿದಾಗ ಜನಗಳೆಲ್ಲರೂ ನೀವು ಹೆಂಗಾರಾಯ್ತು ನಿಲ್ಬೇಕು, ನೀವು ನಿಂತ್ರೆ ನಾವೆಲ್ಲ ಗೆಲ್ಲಿಸ್ತೀವಿ ಅಂತ ಒಂದು ಮಾತು ಕೊಟ್ರು. ಆ ಸಂದರ್ಭದಲ್ಲಿ ಬಂಗಾರಪ್ಪನವ್ರ ಪಕ್ಷದಲ್ಲಿ ನಿಂತ್ಕೊಂಡು 10 ಜನ ಬಂಗಾರಪ್ಪನ ಪಾರ್ಟಿಯಿಂದ ಗೆದ್ದಾಗ ಎಲ್ಲರೂ ಒಟ್ಟಾಗಿ ಅವತ್ತು ಒಂದು ತೀರ್ಮಾನ ಮಾಡಿಕೊಂಡು ಪಕ್ಷನೇ ಇವತ್ತು ಜನತಾದಳದ ಜೊತೆ ವಿಲೀನ ಆಯ್ತು. ವಿಲೀನ ಆಗುವಂಥ ಸಂದರ್ಭದಲ್ಲಿ ದೇವೇಗೌಡರ ಹತ್ರ ನಮ್ಮ ತಾಲೂಕಿಗೆ ನೀರನ್ನ ಕೊಟ್ರೆ ಖಂಡಿತ ನಾವು ನಿಮ್ಮ ಪಕ್ಷಕ್ಕೆ ಬರ್ತೀವಿ ಅಂತ ಅವತ್ತೇ ನಮ್ಮ ತಂದೆಯವರು ಇವತ್ತು ಜನತಾದಳ ಸೇರಿದಂಥದ್ದು ನಿದರ್ಶನ.
ಅವತ್ತು ಚಿಕ್ಕನಾಯಕನಹಳ್ಳಿಗೆ ನೀರು ತರಲಿಕ್ಕೆ ಸಾಧ್ಯ ಆಯಿತು. ನಂತರ 2011ನೇ ಇಸ್ವಿನಲ್ಲಿ ನಾನು, ಸುರೇಂದ್ರಯ್ಯನವರು ಅಂತ ಇದ್ರು, ಮೊನ್ನೆ ಬಗ್ಗೆ ಎಲ್ಲರೂ ನಾವೆಲ್ಲ ಕೂಡ ಸರ್ವೆ ಮಾಡಿಸಿ ಬೇಲಿ ನುಸ್ತು ಎಲ್ಲ ಅವತ್ತು ಜನ ಕೊಟ್ಟಂತ ಹಳಸನೆ ಇರ್ಬೋದು, ಎಳ್ನೀರು ಇರ್ಬೋದು ತಿನ್ಕೊಂಡು ಸರ್ವೆ ಮಾಡಿಸಿ ಅವತ್ತಿಂದ ಹೋರಾಟಗಳು ನಡ್ಕೊಂಡ್ ಬಂದಿದ್ದು ಇವತ್ತು ಇನ್ನೂ ಕೂಡ ಪೂರ್ಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ರೀತಿನಲ್ಲಿ ಕೆಲವಳ್ಳಿಗೆ 26 ಕೆರೆಗೆ ನೀರು ಬರೋದ್ರಲ್ಲಿ ಕೆಲವು ಉಳಿಯಾರ್ ಭಾಗಕ್ಕೆ ಕೆಲವು ಕಡೆ ಬಂದಿದೆ. ಈ ಬಾರಿ ಇವತ್ತು ನವಲೆ ಕೆರೆ ಇರ್ಬೋದು, ಚಿಕ್ಕನಾಯಕನಹಳ್ಳಿ ಇರ್ಬೋದು, ಕಂತಕೆರೆಗೆ ಈ ಭಾಗಕ್ಕೆ ಈ ಬಾರಿ ನೀರು ಕೊಡೋದಕ್ಕೆ ಎಲ್ಲ ರೀತಿಯ ಒಂದು ತಯಾರಿಗಳು ನಡೀತಾ ಇದೆ. ಕೆಲಸಗಳು ಕೂಡ ಬರದಿಂದ ಸಾಗ್ತಾ ಇದೆ. ಇದನ್ನ ಖಂಡಿತ ಕೂಡ ಈಡೇರಿಸಿ ಜನಗಳಿಗೆ ಸುಭಿಕ್ಷವಾಗಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ನೀರಾವರಿ ಯೋಜನೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತೀವಿ. ಆ 2000 ಅನ್ನೋದ್ರಲ್ಲಿ ನೀವು ಸರ್ವೆ ಮಾಡೋ ಟೈಮಲ್ಲಿ ಕೆಲವರು ಮಾತಂದಿರ್ತಾರೆ. ಆ ಮಾತೇನಂದ್ರೆ, ಚಿಕ್ಕನಾಯಕನಹಳ್ಳಿಗೆ ಹೇಮಾವತಿ ನೀರು ತರಕ್ ಆಗುತ್ತಾ, ತಂದ್ರೆ ನಾನು ರಾಜಕೀಯ ಬಿಟ್ಟು ಹೋಗ್ತೀನಿ ಅನ್ನೋ ಒಂದು ಮಾತು ಬಂದಿರುತ್ತೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಹೇಳ್ತೀರಾ? ಕೆಲವರು ಎಲ್ಲಾ ತರನು ಹೇಳಿದ್ರು, ಚೊಂಬಲ್ ತರಬೇಕು, ಮತ್ತೊಂದು ಏನೇನೋ ಟೀಕೆಗಳು ಬಂದ್ವು. ಟೀಕೆಗಳು ಇದ್ದಿದ್ದೆ, ಮಾಡಕ್ ಮುಂದೆ ಹೊರಟಾಗ ಇಡೋದು ಮತ್ತೆ ಅದರಲ್ಲಿ ಹಲವಾರು ಜನ ನಿಲ್ಸೋದು ಇದ್ದೇ ಇರ್ತದೆ. ನಿಂದಕ್ಕೆ ಇದ್ರೇನೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಅದನ್ನ ಖಂಡಿತ ಅದೆಲ್ಲದನ್ನು ಕೂಡ ಒಂದು ಆಶೀರ್ವಾದ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡ್ಲಿಕ್ಕೆ ನಾವು ಹೊರಟಾಗ್ಲೇ ನಾವೇನಾದ್ರು ಕೂಡ ಸಾಧಿಸಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳಿತ್ತೆ ಬಿಟ್ರೆ ಖಂಡಿತ ಅವ್ರು ನಿಲ್ಸಿದ್ರು ಅಂತ ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದೇ ಆಗ್ಲಿ, ಅವ್ರನ್ನ ದ್ವೇಷಿಸೋದಂಥದ್ದೇ ಆಗ್ಲಿ, ಅದ್ಯಾವುದು ಕೂಡ ನಾವು ಸ್ವಭಾವ ಬೆಳೆಸ್ಕೊಳ್ಳಿಲ್ಲ. ಸರ್, ಮೊನ್ನೆ ಸದನದಲ್ಲಿ DK ಶಿವಕುಮಾರ್ ಒಂದು ಮಾತು ಹೇಳ್ತಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕರು ಎಷ್ಟು ಬುದ್ಧಿವಂತರು ಅಂದ್ರೆ, ಭದ್ರಾ ಮೇಲ್ದಂಡೆ ಯೋಜನೆ ತಗೊಂಡೋಗಿದ್ದಾರೆ, ಹೇಮಾವತಿ ಜಲಾಶಯ ತಗೊಂಡೋಗಿದ್ದಾರೆ, ಎತ್ತಿನಹೊಳೆ ತಗೊಂಡೋಗಿದ್ದಾರೆ. ಆ 3 ಯೋಜನೆ ತರದಲ್ಲಿ ಎಷ್ಟು ಶ್ರಮ ಇದೆ. ಇಲ್ಲ, ಹಿಂದೆ ಕಳೆದ ಬಾರಿ ಮಾಧುಸ್ವಾಮಿ ಅವರು ಕೂಡ ನೀರಾವರಿ ಸಚಿವರಾಗಿದ್ದರಿಂದ ಹಲವಾರು ರೀತಿನಲ್ಲಿ ಅವ್ರ ಪ್ರಯತ್ನಗಳು ಕೂಡ ಯೋಜನೆಗಳಿಗೂ ಕೂಡ ಇದೆ. ಹಿಂದೆ ಕಿರಣ್ ಕುಮಾರ್ ಅವರು ಕೂಡ ಅವರು ಸರ್ಕಾರ ಇದ್ದಾಗ ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ. ನಾನೇ GS ಬಸವರಾಜ್ ಇರ್ಬೋದು, ಎಲ್ಲರೂ ಕೂಡ, ನಾನು ಇಲ್ಲ ಅಂತ ಹೇಳಿದೆ, ನನಗೆ ಬಸವರಾಜ ಬೊಮ್ಮಾಯಿ ಅವರು ತುಂಬಾ ಅವರು ಮುಖ್ಯಮಂತ್ರಿಗಳಾದಾಗ ಇದೆಲ್ಲದಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಕೊಟ್ಟಂಥದ್ದು ಎಲ್ಲದನ್ನು ಕೂಡ ಸ್ಮರಿಸ್ಕೋತೇನೆ. ನಾನು ಯಾರನ್ನು ಕೂಡ ನಾನು ಅಲ್ಲಗಳೆಯಕ್ಕೆ ಹೋಗಲ್ಲ. ಬಟ್ ಎಲ್ಲರೂ ಕೂಡ ಕೈ ಜೋಡಿಸಿದ್ರು ಅವ್ರವ್ರ ಕಾಲದಲ್ಲಿ. ಅದ್ ಯಾವ ರೀತಿ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು, ಕೊಡುವಂತ ಕೆಲಸ ಎಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಅದನ್ನ ನಾವು ಸರಾಗವಾಗಿ ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. 3 ಜನ ಶಾಸಕರು ಗೆದ್ದಿದ್ರಲ್ಲ, ಅವ್ರ 3 ಜನರ ಕೊಡುಗೆ ಈ ನೀರಾವರಿ ಜಲಾಶಯಕ್ಕಿದೆ. ಈ ಕ್ಷೇತ್ರದಲ್ಲಿ ನಾವಿಬ್ರೆ, ನಾನು, ಮಾಧುಸ್ವಾಮಿ ಅವರು, ಕಿರಣ್ ಕುಮಾರ್ ಅವರು ಅಲ್ಲಿ ನಮ್ ಕಳ್ಳಂಬೆಳೆ ಇದ್ದಾಗ ಗೆದ್ದಿದ್ದು. ಬಟ್ ಈ ಕಡೆ ನಮ್ ಕ್ಷೇತ್ರಕ್ಕೆ ಬಂದಾಗ ಅವರೇನು ಜನಗಳ ಆಶೀರ್ವಾದ ಪಡೀಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ರಿಂದ ಮಾಧುಸ್ವಾಮಿ ಅವರು ನಾವಿಬ್ರು ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ಕೊಂಡೇ ಬಂದಿದ್ದೇವೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಅಂತ ಬಂದಾಗ ಬಡವರ ಮಕ್ಕಳುಗಳಿಗಾಗ್ಲಿ, ಮಿಡಲ್ ಕ್ಲಾಸ್ ಮಕ್ಕಳಿಗಾಗ್ಲಿ, ಎಲ್ಲ ಮಕ್ಕಳಿಗೂ CET ನೀಟ್ ಕೋಚಿಂಗ್ ತಗೊಳಕ್ ಅಫೋರ್ಡಬಲ್ ಮಾಡಕ್ ಆಗಲ್ಲ. ಇವತ್ತು ನಾವು ಬೆಂಗಳೂರು ಲೆವೆಲ್ಲು ಮತ್ತೆ ಬೇರೆ ಕಡೆ ತಗೊಂತೀವಿ ಅಂದ್ರೆ 4 ರಿಂದ 5 ಲಕ್ಷ ಫೀಸ್ ಇದೆ. ಬಟ್ ಚಿಕ್ಕನಾಯಕನಹಳ್ಳಿ SB ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆ ಮಕ್ಕಳಿಗೆ ಉಚಿತ CET ಕೋಚಿಂಗು, ನೀಟ್ ಕೋಚಿಂಗ್, ಅವ್ರಿಗೆ ಮತ್ತೆ ಫುಡ್ಡು ಕೊಟ್ಟು, ಸ್ನ್ಯಾಕ್ಸು ಕೊಟ್ಟು, ಸ್ಟಡಿ ಮೆಟೀರಿಯಲ್ಸ್ ಕೊಟ್ಟು ನೀವು ಮಾಡ್ತಿದ್ದೀರಾ. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಖಂಡಿತ ಒಂದು ತೃಪ್ತಿ ಇದೆ, ಏನೋ ಒಂದು ಸೇವೆ. ಇದೆಲ್ಲ ಬೆಳೀತಕ್ಕಂಥ ಮಕ್ಕಳಿಗೆ, ಯಾವುದೇ ಮಕ್ಕಳಾಗ್ಬೋದು, ಆ ಮಕ್ಕಳಿಗೆ ನಾವು ಉತ್ತೇಜನ, ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಏನಾಗ್ತದೆ, ಉತ್ತೇಜನದ ವಂಚನೆಯಿಂದ ಎಲ್ಲೋ ಒಂದ್ ಕಡೆ ಆರ್ಥಿಕ ಪರಿಸ್ಥಿತಿ ಒಂದ್ ಕಡೆ ಆಗ್ಬೋದು, ಬೇರೆ ದೂರದ ಪ್ರದೇಶಗಳಿಗೆ ಮಕ್ಕಳನ್ನ ಕಳಿಸುವಂಥದ್ದಾಗ್ಬೋದು. ಇದೆರಡರಿಂದನೂ ಕೂಡ ಹಿಂದೆ ಸರಿತಕ್ಕಂಥ ಕುಟುಂಬಗಳು ಹಲವಾರಿದೆ. ಆ ಸಂದರ್ಭದಲ್ಲಿ ಆಲೋಚನೆ ಮಾಡಿ ಎಲ್ಲೋ ಒಂದ್ಸತಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆಲ್ಲೋ ಕೂಡ ವಂಚನೆ ಆಗ್ತಕ್ಕಂಥದ್ದು ಕೂಡ ನಾವು ಕಂಡ್ವಿ. ಆದ್ರಿಂದ ಇಲ್ಲ, ನಮ್ಮ ಮಕ್ಕಳು, ನಮ್ಮ ಕ್ಷೇತ್ರದ ಮಕ್ಕಳು ಯಾರೇ ಇರ್ಬೋದು, ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು, ಅವರೆಲ್ಲರೂ ಕೂಡ ಅವ್ರ ಕಾಲ ಮೇಲೆ ನಿಲ್ಲುವಂಥದ್ದಾಗಬೇಕು ಅಂತಕ್ಕಂಥದ್ದು ನಿಸ್ವಾರ್ಥ ಸೇವೆಯಿಂದ ನಾವೆಲ್ಲ ಸ್ನೇಹಿತರು ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನ ಸುಮಾರು 12-13 ವರ್ಷಗಳಿಂದ ಮುಂದುವರ್ಸ್ಕೊಂಡು ಬಂದಿದ್ದೇವೆ. ಅದರಲ್ಲೂ 3-4 ವರ್ಷದಿಂದ ಅಂತೂ ಒಂದು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಿಕೊಂಡು ಅವ್ರಿಗೆ ಯಾವ ರೀತಿ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಬೇಕು ಅದೆಲ್ಲದನ್ನು ಕೂಡ ಒದಗಿಸಿ ಮಕ್ಕಳನ್ನ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಮಾಡ್ತಾರೆ. ಸೊ ಇನ್ನೊಂದು, ಪೆನ್ಷನ್ ಮತ್ತೆ ವಿಧವೆ ವೇತನ ಅಂತ ಬಂದಾಗ ಈ ವಾರ ಕೊಟ್ರೆ ನೆಕ್ಸ್ಟ್ ವಾರದಲ್ಲಿ ಅವ್ರದ್ದು ಅರ್ಜಿ ವಾಪಸ್ ಬಂದು ಅವ್ರಿಗೆ ಪೆನ್ಷನ್ ಬರೋ ರೀತಿ ಆಗುತ್ತೆ. ಇದು ಎಷ್ಟರ ಮಟ್ಟಿಗೆ ಸತ್ಯ? ಖಂಡಿತ ಸಾಧ್ಯ ಆಗಿದೆ. ನೀವೇ ಜನಗಳನ್ನೇ ಕೇಳಬೇಕು, ಅವ್ರನ್ನೇ ಕೇಳಿದ್ರೆ ಅರ್ಥ ಆಗ್ತದೆ ನಿಮಗೆ. ಇವತ್ತು
ನಾವು ನೇರವಾಗಿ ಅವರೇ ಬಂದು ವಯಸ್ಸಾದಂಥವ್ರು ಇರ್ಬೋದು, ಕೈಲಾಗದಿದ್ದಂಥವ್ರು ಬಂದು ಅವ್ರು ಇವತ್ತು ಕೊಟ್ಬಿಟ್ಟು ಮುಂದಿನ ವಾರ ಇಸ್ಕೊಂಡು ಹೋಗಿರೋಂಥ ಹಲವಾರು ನಿದರ್ಶನಗಳಿದೆ. ಆದ್ರಿಂದ ಖಂಡಿತ ಇದು ಒಂದು ಉತ್ತಮವಾದ ಒಂದು ರೀತಿನಲ್ಲಿ ಜನಸ್ಪಂದನ ನಡೀತಾ ಇದೆ. ಇವತ್ತು CET ನೀಟಲ್ಲಿ ಬರೀ ನಾವು ಸ್ವಾರ್ಥ ಇಲ್ಲ ಇಲ್ಲಿ, ಅದರಲ್ಲೂ ಕೂಡ ನಿಸ್ವಾರ್ಥವಾಗಿ ನಮ್ಮ ಕ್ಷೇತ್ರದ ಮಕ್ಕಳು ಒಂದ್ಸತಿ ಉದಾಹರಣೆಗೆ ಲಾಸ್ಟ್ ಟೈಮ್ ಬ್ಯಾಚಲ್ಲಿ ಯಾರೋ ಮಾಧುಸ್ವಾಮಿ ಕಡೆಯವರು ಅನ್ಸುತ್ತೆ, ಇದ್ರವರು ಮಂಜಣ್ಣ ಇದ್ರು, ಅವರು ಬಂದು ನಾನು ನಿಮ್ಗೆ ಓಟ್ ಹಾಕಿರ್ಲಿಲ್ಲ ಅಂತ ಮೈಕಲ್ಲೇ ಹೇಳಿದ್ರು. ಅವ್ರ ತಂದೆ, ಮಗುವ್ರ ತಂದೆ ಮೈಕಲ್ಲೇ, ನಾನು ನಿಮ್ಗೆ ಓಟ್ ಹಾಕಿರ್ಲಿಲ್ಲ, ಮಾಧುಸ್ವಾಮಿ ಅವ್ರಿಗೆ ಓಟ್ ಹಾಕಿದ್ದೆ, ನೀವು ನನ್ನ ಮಕ್ಕಳು ಓದಿಸಿದ್ರಿ, ಲ್ಯಾಪ್ಟಾಪ್ ಕೊಟ್ರಿ, ಎಲ್ಲ ಹೇಳಿದ್ರು. ಖಂಡಿತ ಸಮಾಧಾನ ಇದೆ. ಯಾರಾಗ್ಲಿ, ಯಾವ ಜಾತಿನರಾಗ್ಲಿ, ಯಾವ ಪಕ್ಷನಾಗ್ಲಿ, ಮಕ್ಕಳಲ್ಲಿ ನಾವು ಭೇದ ಭಾವ ಜಾತಿ ಆಗ್ಲಿ ಪಕ್ಷ ಆಗ್ಲಿ ನಾವು ಹುಟ್ಟಾಕ್ಬಾರ್ದು. ಅದನ್ನ ನಾನು ಯಾವತ್ತೂ ಕೂಡ ಮಾಡಕ್ ಹೋಗಿಲ್ಲ. ಎಲ್ಲ ಮಕ್ಕಳು ಒಂದೇ, ನಮ್ಮ ತಾಲೂಕು ಮಕ್ಕಳು ಅಂತಕ್ಕಂಥ ಭಾವನೆಯಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ನಾವು ನಿಸ್ವಾರ್ಥವಾಗಿ ಅವ್ರಿಗೆ ಶಿಕ್ಷಣವನ್ನು ನೀಡೋದಕ್ಕೆ ಮುಂದಾಗ್ತಾ ಇದ್ದೇವೆ. ಸರ್, ಚಿಕ್ಕನಾಯಕನಹಳ್ಳಿ ಬದಲು ಎಜುಕೇಶನ್ ಅಂತ ಬಂದಾಗ SSLC 2023-24 ಸಾಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಬರುತ್ತೆ. ಆ ಪ್ರಥಮ ಸ್ಥಾನ ಬಂದ ಸಮಯದಲ್ಲಿ KDP ಮೀಟಿಂಗ್ ಅಲ್ಲಿ ಡಾಕ್ಟರ್ G. ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪರಮೇಶ್ವರ್ ಒಂದು ಮಾತು ಹೇಳ್ತಾರೆ, ನೀವೆಲ್ಲ ಚಿಕ್ಕನಾಯಕನಹಳ್ಳಿ ತೋಡಿ ಕಲೀರಿ, SSLC ವಿದ್ಯಾಭ್ಯಾಸದಲ್ಲಿ ಎಷ್ಟು ಮುಂದುವರೆದಿದೆ ಅಂತ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇವತ್ತು ಒಂದು ನಮ್ಮಲ್ಲಿ ಶೈಕ್ಷಣಿಕವಾಗಿ ಕಳೆದ 2 ವರ್ಷಗಳಿಂದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಸನ್ಮಾನ್ಯ ಕಾಂತರಾಜ್ ಅವರು ಇಲ್ಲಿ ಶಿಕ್ಷಣಾಧಿಕಾರಿಗಳಾಗಿ ಬಂದ ನಂತರ ಹಲವಾರು ರೀತಿನಲ್ಲಿ ಬದಲಾವಣೆನ ತಂದ್ವಿ. ಕೂತ್ಕೊಂಡು ಹಲವಾರು ರೀತಿನಲ್ಲಿ ನನ್ನ ಜೊತೆನೂ ಕೂಡ ಚರ್ಚೆ ಮಾಡಿ, ಇಲ್ಲ ಈ ರೀತಿ ಮಾಡಿದ್ರೆ ನಾವು ಒಳ್ಳೆ ಗುಣಾತ್ಮಕ ಶಿಕ್ಷಣವನ್ನ ಮಕ್ಳಿಗೆ ಕೊಡ್ಬೋದು ಅಂತಕ್ಕಂಥದ್ದು. ಮೊದ್ಲಿದ್ದಂಥ ಶಿಕ್ಷಕರು ಅವರೇ, ಇವಾಗ ಪರ್ಸೆಂಟೇಜ್ ಬರ್ಬೇಕಾದ್ರೆ ಇದ್ದಂಥ ಶಿಕ್ಷಕರು ಅವರೇ. ಆದ್ರೆ ಅವರಲ್ಲಿ ನಿಮ್ಮಲ್ಲಿ ಆ ಶಕ್ತಿ ಇದೆ, ನಿಮ್ಮಲ್ಲಿ ಆ ಒಂದು ವಿದ್ಯೆ ಅಡಗಿದೆ ಅಂತಕ್ಕಂಥ ಬಡದೆ ಬರೆಸಿ ಅವರಿಂದನೇ ಏನು ಎಲ್ಲರೂ ವಿಷಯವಾರ ಶಿಕ್ಷಕರನ್ನ ಗುರುತು ಮಾಡಿ ಅವರಿಂದ ಎಲ್ಲ ಮಕ್ಕಳಿಗೂ ಕೂಡ ವ್ಯಾಸಂಗವನ್ನು ಕೊಡಿಸಿ ಅವರೆಲ್ಲರನ್ನು ಕೂಡ ಇವತ್ತು ತಾಲೂಕು ಜಿಲ್ಲೆಗೆ ಪ್ರಥಮ ಸ್ಥಾನ ಬರಲಿಕ್ಕೆ ಸಾಧ್ಯ ಆಗಿದೆ 2 ವರ್ಷದಿಂದ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಸರ್, ನಿಮ್ಮ ಪೊಲಿಟಿಕಲ್ ಕೆರಿಯರ್ನ ಒಂದು ನಿರ್ಧಾರ ನೀವು ಬದಲಾಯಿಸ್ಕೋಬೇಕು ಅಂತಿದ್ರೆ ಯಾವ್ದದು? ರಾಜಕೀಯವಾಗಿ ನನಗೆ ಒಳ್ಳೆ ಹಾದಿನಲ್ಲೇ ಹೋಗ್ತಾ ಇದ್ದೀನಿ, ಅದರಲ್ಲೇನು ಸಂಶಯ ಇಲ್ಲ. ನಾ ಬದಲಾಯಿಸ್ಕೋಬೇಕಾಗಿರ್ತಕ್ಕಂಥದ್ದು ಅಂದರೆ ಒಳ್ಳೆ ಇನ್ನೂ ಕೂಡ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಹರಿಸ್ಬೇಕು, ಸರ್ಕಾರ ಸಿಗಬೇಕು. ಒಂದ್ಸಲ ಸರ್ಕಾರ ಇದ್ರೆ ಖಂಡಿತ ಉತ್ತಮ ರೀತಿಯಲ್ಲಿ ಎಲ್ಲ ಕೆಲಸ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿನಲ್ಲಿ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ಇನ್ನೂ ಉತ್ತಮ ರೀತಿಯಲ್ಲಿ ಕ್ಷೇತ್ರಕ್ಕೆ ಸೇವೆ ಮಾಡಿ ಜನಗಳೆಲ್ಲರನ್ನು ಕೂಡ, ರೈತರನ್ನ, ವಿದ್ಯಾರ್ಥಿಗಳನ್ನ, ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲದರಲ್ಲೂ ಕೂಡ ಉತ್ತಮ ರೀತಿಯಲ್ಲಿ ಜನಗಳನ್ನ ನಾನು ಕಾಣಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ನಿಮ್ಮ ಪೊಲಿಟಿಕಲ್ ಕೆರಿಯರ್ನಲ್ಲಿ ನೀವು ತಗೊಂಡಿರುವಂತಹ ಟಫೆಸ್ಟ್ ಡಿಸಿಷನ್ ಯಾವುದು ಸರ್? ಹಲವಾರಿದೆ, ಸಂದರ್ಭಗಳು ಸುಮಾರು ಬಂತು. ಒಂದ್ಸಲ ಒಂದು ಚುನಾವಣೆ ಎದುರಿಸಿ ಬಂದು ಹುಷ್ ಅಂತ ಮನೇಲಿ ಹಿಂಗೆ ಕೂತಂತ ಸಂದರ್ಭದಲ್ಲಿ ಹಿಂಗೆ ಬಂದರು, ಮಾಧುಸ್ವಾಮಿ ಹೊಡೆದು ಬಿಟ್ರಂತೆ ಅಂತಂತ ಹಬ್ಸ್ಕೊಂಡ್ಬಂದು ಟೌನ್ಗೆ ಫುಲ್ ಜನ ಬಂದರು. ಬಟ್ ನಾನು ಮನೆ ಬಿಟ್ಟು ಹೋಗ್ಲಿಲ್ಲ ಅವಾಗ, ಯಾಕೆಂದ್ರೆ ಚಿಕ್ಕನಾಯಕನಹಳ್ಳಿ ಪಟ್ಟಣಕ್ಕೆ ಹಳ್ಳಿ ಜನ ಬಂದರು. ಮಾಧುಸ್ವಾಮಿಗೂ ಏನೂ ಆಗಲ್ಲ, ಸುರೇಶ್ ಬಾಬುಗೂ ಏನಾಗಲ್ಲ, ಮಧ್ಯೆ ಇರೋ ಜನಗಳು ಹೊಡೆದಾಡಿ ಯಾರಿಗಾರು ಕೂಡ ಒಂದು ಜೀವಕ್ಕೆ ಹಾನಿ ಆಗ್ತಕ್ಕಂಥದ್ದು ಆಗ್ತದೆ. ಅದರಿಂದ ನಾನು ಮನೆ ಬಿಟ್ಟು ಎದ್ದೊಳದೆ, ಬೇಡ ಅವ್ರೇನೇ ಅನ್ಕೊಳ್ಳಿ, ನಾವು ಯಾರು ಏನು ಮಾಡೋಕ್ಕೆ ಹೋಗಿಲ್ಲ. ಖಂಡಿತ ಇದು ತಪ್ಪು ಒಂದು ಸಂದೇಶವನ್ನು ಎಲ್ಲ ಕಡೆ ಸಾರಿ ಈ ಥರ ಒಂದು ಮಿಸ್ಕಮ್ಯುನಿಕೇಶನ್ ಮಾಡಿದರೆ ಖಂಡಿತ ಅದು ಸರಿ ಹೋಗುತ್ತೆ ಅಂತ ತಗೊಂಡಂತ ಒಂದು. ನಾನು ಅವತ್ತು ಮನೆ ಬಿಟ್ಟು ಈಚೆ ಇದ್ದಿದ್ರೆ ಟೌನ್ಗೆ ಸಂಧಿಗಳು ಎಲ್ಲ ನಮ್ಮ ಟೌನಲ್ಲಿರೋ ಜನಕ್ಕೆ ಗೊತ್ತಿತ್ತು, ಹಳ್ಳಿ ಕಡೆಯವ್ರಿಗೆ ಪಾಪ ಗೊತ್ತಿರಲಿಲ್ಲ. ಯಾರ್ಯಾರೋ ಅಮಾಯಕರಿಗೆ ಏನೇನು ಗಾಯಗಳಾಗ್ತಿತ್ತೋ ಗೊತ್ತಿಲ್ಲ. ಅದಾಗಬಾರ್ದು. ಅವರು ಕೂಡ ಟ್ಯಾಕ್ಟ್ರಿಗಳಲ್ಲಿ ಕಲ್ಲು ದೋಣಿಗಳು ಎಲ್ಲ ತಂದಿದ್ರು ಹಳ್ಳಿ ಕಡೆಯವರು. ಈ ಥರ ಒಂದು ಪ್ರಸಂಗದಲ್ಲಿ ನಾನು ತಗೊಂಡಂಥ ನಿರ್ಧಾರ ಒಂದು, ಮನೆ ಬಿಟ್ಟು ಈಚೆ ಹೋಗ್ದಿದ್ದಂಥದ್ದು ಒಂದು. ನಂತರ ಇಲ್ಲಿ ಹಿಂದಿಂದನೂ ಕೂಡ ಒಂದು ಸಂಪ್ರದಾಯಗಳಿತ್ತು, ಹಳ್ಳಿ ಕಡೆಯಲ್ಲಿತ್ತು. ಆ ಸಂಪ್ರದಾಯಗಳಲ್ಲಿ ದೇವರುಗಳು, ಈ ಸಮಾಜದ ದೇವರು, ಈ ಬೀದಿಲಿ ಹೋಗ್ಬಾರ್ದು, ಮತ್ತೊಂದು ಎಲ್ಲ ಇತ್ತು. ಅದು ಒಂದು ನಾವು ಮನುಷ್ಯರು, ನಾವು ಅವ್ರ ಮನೆಗೆ ಹೋಗಿ ಊಟ ಮಾಡ್ತೀವಿ, ನಾವು ಅವ್ರ ಮನೇಲಿ ಸಂಬಂಧ ಬೆಳೆಸ್ತೀವಿ, ಅವ್ರ ಜೊತೆ ಒಡನಾಟ ಇಟ್ಕೋತೀವಿ, ಎಲ್ಲ ಮಾಡ್ತೀವಿ. ದೇವ್ರುಗಳು ಏನು ಮಾಡಿದಾವೆ ಅಂತಕ್ಕಂಥ ದೃಷ್ಟಿಯಲ್ಲಿ ಒಂದು ಆಲೋಚನೆ ಬಂದಾಗ ಅದು ತುಂಬ ದೊಡ್ಡ ನಿರ್ಧಾರ ಆವತ್ತು. ಅದು ಸಾಕಷ್ಟು ಒಂದು ದೃಢವಾದ ನಿರ್ಧಾರ, ಜೊತೆಗೆ ಸಾಕಷ್ಟು ಕೈ ಅನುಭವ ಅನಿಸಿ ಒಂದೆಲ್ಲದನ್ನು ಕೂಡ ಕೊಟ್ಟಂಥದ್ದು. ಅವತ್ತು ಎಲ್ಲ
144 ಸೆಕ್ಷನ್ ಎಲ್ಲ ಆಯಿತು. ಅದಾದ ನಂತರ ಕೂತ್ಕೊಂಡು ಎಲ್ಲ ಸಮಾಜನೂ ಕೂಡ ಕೂರಿಸಿ ಇವತ್ತು ಸರ್ವಧರ್ಮೋತ್ಸವ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿ ಎಲ್ಲ ಜಾತಿಯವ್ರದ್ದು 55 ಜಾತಿ ಟ್ಯಾಬ್ಲೋಗಳನ್ನ ಮಾಡಿ ಎಲ್ಲದನ್ನು ಕೂಡ ಒಟ್ಟಿಗೆ ತಗೊಂಡೋಗುವಂಥ ಕೆಲಸ ಮಾಡಿದ್ವಿ. ಖಂಡಿತ ಆ ಸಂದರ್ಭದಲ್ಲಿ ನೋವಾಗಿರ್ಬೋದು ಕೆಲವ್ರಿಗೆ, ಅದಕ್ಕೆ ಕ್ಷಮೆ ಯಾಚಿಸ್ತೇನೆ. ಬಟ್ ಆದರೆ ಅದು ಮಾಡಿದಂಥ ತೀರ್ಮಾನ ಒಂದು ಇತಿಹಾಸವಾಗಿ ಉಳಿತದೆ ಬಿಟ್ರೆ ಖಂಡಿತ ಅದು ಯಾವುದು ತಪ್ಪಲ್ಲ ಅಂತ ನನ್ನ ಮನಸ್ಸಿಗೆ, ನನ್ನ ಆತ್ಮಕ್ಕೆ ತಪ್ಪಲ್ಲ ಅಂತಕ್ಕಂಥ ಭಾವನೆ. ನಾನು ಯಾವುದೇ ಒಂದು ಸಮಾಜದ ದೃಷ್ಟಿ ಅಲ್ಲ, ಎಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವನೆಯಲ್ಲಿ ಇವತ್ತು ನಾವು ತಗೊಂಡಂಥ ನಿರ್ಧಾರ ಸರಿ ಇತ್ತು ಅಂತಕ್ಕಂಥದ್ದು ನನ್ನ ಭಾವನೆ. ಅದೊಂದು ದಿಟ್ಟವಾದ ನಿರ್ಧಾರ ಅವತ್ತಿನ ಸಂದರ್ಭಕ್ಕೆ ಅಂತ ಹೇಳಿಕ್ಕೆ ಬಯಸ್ತೇನೆ. ನೀವು ನಿಮ್ಮ ಕೆರಿಯರ್ನಲ್ಲಿ ಫೇಸ್ ಮಾಡಿರುವಂತಹ ಹಾರ್ಶೆಸ್ಟ್ ಕ್ರಿಟಿಸಿಸಮ್ ಯಾವುದು ಸರ್? ಆ ಥರ ಯಾವುದು ಬಂದಿಲ್ಲ. ಕೆಲವ್ರು ಮಾಡ್ತಾರೆ ಬಟ್ ಆ ಥರ ಕೆಟ್ಟದಾಗಿ ಯಾರು ಕೂಡ ನೋಡಕ್ ಹೋಗಲ್ಲ ನಾನು. ಯಾಕೆಂದ್ರೆ ಯಾರನ್ನೂ ಕೂಡ ವಿರೋಧಿಗಳ್ನು ಕೂಡ ನಾನು ದ್ವೇಷ ಬಯಸ್ಲಿಕ್ಕೆ ಹೋಗಲ್ಲ. ಹಾಗಾಗಿ ಯಾರು ಕೂಡ ಅಂತ ಕೆಟ್ಟ ಭಾವನೆ ನನ್ನ ಮೇಲೆ ಇಟ್ಕೊಂಡಿದ್ದಾರೆ ಅಂತ ನನಗಂತೂ ಅನ್ಸಿಲ್ಲ. ಅದನ್ನ ಹೇಳಕ್ ಬಯಸ್ತೇನೆ. ಈಗ ಚಿಕ್ಕನಾಯಕನಹಳ್ಳಿ ಕ್ಷೇತ್ರ ಇನ್ನು 10 ವರ್ಷದಲ್ಲಿ ಯಾವ ತರ ನೀವು ನೋಡೋಕೆ ಇಷ್ಟಪಡ್ತೀರಾ? ಇಲ್ಲ, ಈಗ ನನ್ನಲ್ಲಿ ನಾನು ಮಾತು ಕೊಟ್ಟಂಥದ್ದು ಇರತಕ್ಕಂಥದ್ದು ಒಂದು ಗಾರ್ಮೆಂಟ್ಸ್ ಮಾಡಬೇಕು ಅನ್ನೋದು ಒಂದು. ಈಗ ಅದನ್ನು ಕೂಡ ತರಲೇಬೇಕು ಅಂತ ಏನೋ ಸಾಕಷ್ಟು ಪ್ರಯತ್ನಗಳು ಮಾಡ್ತಾ ಇದ್ದೀನಿ. ಅದನ್ನ ಹೇಗಾದ್ರೂ ಕೂಡ ಮಾಡ್ಲಿಕ್ಕೆ ನಾನು ಮುಂದಾಗ್ತೇನೆ. ಮತ್ತೆ ಕೆಲವು ಇಂಡಸ್ಟ್ರೀಸ್ ತರ್ತಕ್ಕಂಥದ್ದು ಇರ್ಬೋದು, ರೈಲ್ವೆ ನಮ್ಮ ಸೋಮಣ್ಣವರೇ ಮಂತ್ರಿಗಳಿರೋದ್ರಿಂದ ರೈಲ್ವೆ ಮಾರ್ಗನೂ ಕೂಡ ಮಾಡಿಸ್ಲಿಕ್ಕೆ ಈಗಾಗಲೇ ಅವ್ರ ಜೊತೆ ಒಂದು ಈಗ ಒಡಂಬಡಿಕೆ ಮಾತುಗಳನ್ನ ಆಡಿರ್ತಕ್ಕಂಥದ್ದು ಎಲ್ಲ ಇದೆ. ಇವೆಲ್ಲ ಆದರೆ ಇನ್ನೂ ಸ್ವಲ್ಪ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಜನಗಳಿಗೆ ಅನುಕೂಲ ಆಗೋಂಥ ಕೆಲಸ. ರೈತರಿಗೆ ಇವತ್ತು ನೀರಾವರಿ ಕೊಟ್ಟರೆ ಉತ್ತಮ ರೀತಿಯಲ್ಲಿ ಅವರು ಸಮೃದ್ಧಿಯಾಗಿ ಬೆಳೆಯನ್ನು ಬೆಳೆದು ಬೇರೆಯವ್ರಿಗೂ ಕೂಡ ಬೆಳೆಯನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ರೈತರು ಸದೃಢವಾಗಿ ಬೆಳಿಬೇಕು. ಆ ರೀತಿಯಲ್ಲಿ ರೈತರನ್ನ ನಾವು ಬೆಳೆಸ್ಬೇಕು ಅನ್ನೋದೇ ನನ್ನ ಮಾತು. ಜನರಿಗೆ ಒಂದು ಮಿಸ್ಕನ್ಸೆಪ್ಷನ್ ಇದೆ ಪೊಲಿಟಿಷಿಯನ್ಸ್ ಮೇಲೆ. ಅದು ಯಾವ ತರ ಮಿಸ್ಕನ್ಸೆಪ್ಷನ್ ನಿಮ್ಮ POV ಅಲ್ಲಿ, ಮತ್ತೆ ಅದಕ್ಕೆ ಸೊಲ್ಯೂಷನ್ ಏನಾಗುತ್ತೆ? ರಾಜಕಾರಣಿಗಳು ಅಂದ್ರೆ ನೋಡೋ ದೃಷ್ಟಿನೇ ಬೇರೆ ಇರ್ತದೆ. ಅವ್ರು ವೈಟ್ ಕಾಲರು, ಅವ್ರನ್ನ ಯಾರು ಹತ್ರ ಹೋಗಿ ಮಾತಾಡ್ಸಕ್ಕಾಗಲ್ಲ. ಅವ್ರು ಹೇಳಿದ್ದೇ ಆಗ್ಬೇಕು, ಬೇರೆಯವ್ರ ಮಾತು ಕೇಳಲ್ಲ. ಆ ಥರ ಗೆಲ್ಲೋವರೆಗೂ ಒಂಥರ ಇರ್ತಾರೆ, ಗೆದ್ಮೇಲೆ ಅವ್ರನ್ನ ಹಿಡಿಯಕ್ಕಾಗಲ್ಲ. ಇದೆಲ್ಲ ಕೂಡ ಸಾಕಷ್ಟು ರಾಜಕಾರಣಿಗಳ ಮೇಲೆ ಇದ್ದೇ ಇರ್ತದೆ. ಬಟ್ ಆದರೆ ನಾವು ಯಾವ ಥರನೂ ಆ ಥರ ಇಲ್ಲ. ಸೋತಗ್ಲೂ ಹಾಗೆ ಇರ್ತೀವಿ, ಗೆದ್ದಗ್ಲೂ ಹಾಗೆ ಇರ್ತೀವಿ. ಹಾಗಾಗಿ ನಮ್ಮಲ್ಲಿ ಅಸ್ತು ಬಂದವನು ಒಂದೇ, ಹೊಟ್ಟೆ ತುಂಬೋನು ಒಂದೇ, ಎಲ್ಲರೂ ಒಂದೇ, ಶ್ರೀಮಂತನೂ ಒಂದೇ, ಬಡವನೂ ಒಂದೇ. ಆ ಥರ ನಾವು ಬೆಳ್ಕೊಂಬಂದಿರೋದ್ರಿಂದ ಖಂಡಿತ ನಮ್ಗೆ ಯಾವುದೇ ಒಂದು ಆ ಥರ ಭೇದ ಭಾವ ಕಾಣಿಸ್ತಾ ಇಲ್ಲ. ನೀವು ಪೊಲಿಟಿಕಲ್ ಕೆರಿಯರ್ ಅಲ್ಲಿ ಇಲ್ಲ ಅಂದಿದ್ರೆ ಇನ್ ಯಾವ ಕ್ಷೇತ್ರದಲ್ಲಿ ಇರ್ತಾ ಇದ್ರಿ? ಅದು ನಾನು ಮಾಡಿಲ್ಲ. ಯಾಕೆಂದ್ರೆ ಚಿಕ್ಕ ವಯಸ್ಸಿಗೆ ರಾಜಕಾರಣಕ್ಕೆ ಬಂದ್ಬಿಟ್ಟೆ. ಚಿಕ್ಕ ವಯಸ್ಸಿಗೆ ಮೊದ್ಲೇನಾಯ್ತು, ಪ್ರಾರಂಭದಲ್ಲಿ ನಾನು ಚುನಾವಣೆಗೆ ನಿಂತಾಗ ನಾನು ಮದುವೆ ಆಗಿರ್ಲಿಲ್ಲ. ನಾನು ಮದುವೆ ಆದ ನಂತರ ನಾನು MLA ಆಗಿದ್ದು. ನನ್ನ ಹೆಂಡತಿ ಕಾಲ್ಗುಣ ಎಲ್ಲದೂ ಕೂಡ ಇದರಲ್ಲಿ ಅಡಕವಾಗಿರ್ತದೆ ಅಂತ ನಾನು ಒಂದು ಹೆಣ್ಣಿನ ಕಾಲ್ಗುಣ ಎಲ್ಲದಕ್ಕೂ ಕೂಡ ಹೋಲಿಸ್ತೇವೆ. ಹಾಗಾಗಿ ನನ್ನ ಹೆಂಡತಿನೂ ಕೂಡ ಇದಕ್ಕೆ ಅವತ್ತು ಚಿಕ್ಕ ಮಗು ಇಟ್ಕೊಂಡು 8 ತಿಂಗಳು ಬಾಣ್ತಿ 8 ತಿಂಗಳು ಮಗುನ ಮಡ್ಲಲ್ಲಿ ಇಟ್ಕೊಂಡು ಕ್ಯಾನ್ವಾಸ್ ಮಾಡಿದ್ಲು. ಇದೆಲ್ಲ ಖಂಡಿತ ಇವತ್ತು ನನಗೆ ಒಂದು ಶ್ರೀರಕ್ಷೆ ಅಂತ ಹೇಳಿಕ್ ಬಯಸ್ತೇನೆ. ಈ ರೀತಿನಲ್ಲಿ ನಾವಿವತ್ತು ಬೆಳೆದು ಬಂದಂಥ ಅದೇ ಕಷ್ಟನೂ ಕೂಡ ನೋಡಿದ್ದೇವೆ, ಸುಖನೂ ಕೂಡ ನೋಡಿದ್ದೇವೆ. ಎಲ್ಲದನ್ನು ಕೂಡ ನಮ್ಮ ತಂದೆಯವರು ಒಳ್ಳೆ ರೀತಿನಲ್ಲೂ ಕೂಡ ಎಲ್ಲದನ್ನು ಕೂಡ ಕಲಿಸಿದ್ದಾರೆ. ಇವತ್ತು ನನ್ನ ಕುಟುಂಬನೂ ಕೂಡ ಅದೇ ಥರ, ನಮ್ಮ ತಾಯಿ ಇರ್ಬೋದು, ನನ್ನ ಸಹೋದರರು ಇರ್ಬೋದು, ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಮುಖ್ಯವಾಗಿ ನಮ್ಮ ಕಾರ್ಯಕರ್ತರು ಯಾವತ್ತೂ ಕೂಡ ವಿಚಲಿತರಾಗಲ್ಲ. ಯಾರು ಕೂಡ ಯಾವುದ ಆಮಿಷಕ್ಕೂ ಕೂಡ ಒಳಗಾಗದಂಥ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿದ್ದಾರೆ. ಹಾಗಾಗಿ ನಾವು ಆ ಕಾರ್ಯಕರ್ತರು ಪಡೆ ಇದ್ದಾಗ ನಾವು ಯಾವ ಚುನಾವಣೆ ಎದುರಿಸಕ್ಕೂ ಕೂಡ ಹಿಂದೆ ಇಟ್ಟಾಕಲ್ಲ. ಆ ರೀತಿನಲ್ಲಿ ಸಣ್ಣ ಪುಟ್ಟ ಚುನಾವಣೆಗಳಿಂದ ಹಿಡಿದು ಲೋಕಸಭಾ ಚುನಾವಣೆಗೂ ಕೂಡ ಒಂದೇ ಸಮನಾಗಿ ನೋಡುವಂತ ಕೆಲಸ ಮಾಡ್ತೇವೆ. ಸರ್, ಚಿಕ್ಕನಾಯಕನಹಳ್ಳಿ ಅಂತ ಬಂದಾಗ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬರುತ್ತೆ. ಇಲ್ಲೇನಂದ್ರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಅಂತ ಬಂದಾಗ ಬೇರೆ ತಾಲೂಕು ಜಿಲ್ಲೆಗಳಲ್ಲಿ ಹಿಂದೂ ಮುಸ್ಲಿಂ ಇನ್ನು ಬೇರೆ ಬೇರೆ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಾಡ್ಕೊಂತಾರೆ. ಬಟ್ ಚಿಕ್ಕನಾಯಕನಹಳ್ಳಿ ಅಂತ ಬಂದಾಗ ಈ ತಾತಯ್ಯನ ಉರುಸ್ ನಡೆಯುತ್ತೆ, ಏಕಾದಶಿ ನಡೆಯುತ್ತೆ, ಯಾವುದೇ ಒಂದು ಗಲಾಟೆ ಗದ್ದಲ ಇದ್ದಲೆ ಬಾಂಧವ್ಯತೆಯಿಂದ ಅನ್ಯೋನ್ಯತವಾಗಿ ನಡ್ಸ್ಕೊಂಡು ಹೋಗ್ತಾರೆ. ಏನೇ ಕಾರ್ಯಕ್ರಮಗಳಿದ್ರು ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇವತ್ತು ನಮ್ಮಲ್ಲಿ ಅದೊಂದು
ಹಿಂದಿಂದ ನಮ್ಮ ಪೂರ್ವಜರೆಲ್ಲ ಕೊಟ್ಟಿರ್ತಕ್ಕಂಥ ಪರಿಪಾಠ. ನಮ್ಮಲ್ಲಿ ಏಕಾದಶಿ ಜಾತ್ರೆ ಆದರೂ ಕೂಡ ಹೋಗ್ತಕ್ಕಂಥದ್ದು, ಅಲ್ಲಿ ಮಸೀದಿ ಮುಂದೆ ಹೋದ್ರು ಅವರು ಕೂಡ ಪೂಜೆ ಮಾಡಿಸ್ತಾರೆ. ಓಕೆ. ಜೊತೆನಲ್ಲಿ ತಾತಯ್ಯನ ಉರ್ಸ್ ನಡಿಬೇಕಾದ್ರಂತೂ ತಾತಯ್ಯನ ಗೌರಿ ಕಮಿಟಿಲಿ ಹಿಂದೂಗಳೇ ನಾವು ಅಧ್ಯಕ್ಷರಿರ್ತೇವೆ ಯಾವಾಗಲೂ. ಹಾಗಾಗಿ ಅಲ್ಲಿ ಹಿಂದೂ ಮುಸ್ಲಿಮ್ಸ್ ಭಾವೈಕ್ಯತೆಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಒಟ್ಟಾಗಿ ಮಾಡ್ಕೊಂಡು ಹೋಗ್ತೇವೆ. ಹಾಗಾಗಿ ನಮ್ಮಲ್ಲಿ ಯಾವುದೇ ಭೇದ ಭಾವ ಬರಲ್ಲ, ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸ ಮಾಡ್ತೇವೆ. ಇವತ್ತು ಸರ್ವ ದಾರ್ಶನಿಕರ ಜಯಂತಿ ಅಂತ ಒಂದು ಮಾಡಿದ್ವಿ ಮೊನ್ನೆ ಪ್ರಥಮವಾಗಿ ಇಡೀ ರಾಜ್ಯದಲ್ಲಿ ಫಸ್ಟು ಚಿಕ್ಕನಾಯಕನಲ್ಲೇ ಮಾಡಿದಂಥದ್ದು. ಏನು 55 ಜಾತಿಗಳಿದೆ, ಎಲ್ಲ ಜಾತಿಯ ಒಂದು ಟ್ಯಾಬ್ಲೋಗಳು ಮಾಡೋದ್ರ ಮುಖಾಂತರ, ಎಲ್ಲ ಜಾತಿಯ ಸ್ವಾಮೀಜಿಗಳು ಕರೆಸೋದ್ರ ಮುಖಾಂತರ, ಎಲ್ಲ ಒಂದು ಅದರಲ್ಲಿ ಎಲ್ಲ ಸಾಹಿತಿಗಳನ್ನ ಕರೆಸೋದ್ರ ಮುಖಾಂತರ ಇವತ್ತು ಒಂದು ಆದರ್ಶವನ್ನ, ಇವತ್ತು ಏನಾಗ್ತಿತ್ತು ಸೀಮಿತವಾಗಿ ಇಂಥ ಜಯಂತಿ ಇಂಥವ್ರು ಸಮಾಜದವ್ರು ಅಷ್ಟೇ ಮಾಡೋಂಥ ಮೀಸಲಾಗಿತ್ತು. ಅಲ್ಲೂ ಕೂಡ ಬೆರಳೆಣಿಕೆ ಎಷ್ಟು ಜನ ಬರ್ತಾ ಇದ್ದಿದ್ರಿಂದ ಅದಕ್ಕೂ ಕೂಡ ಒಂದು ಹೊಸ ರೀತಿಯ ಒಂದು ಪರಿವರ್ತನೆ ಆಗಲಿ ಸಮಾಜದಲ್ಲಿ ಅಂತಕ್ಕಂಥ ದೃಷ್ಟಿನಲ್ಲಿ ದಾರ್ಶನಿಕರು ಯಾರು ಕೂಡ ಅವರು ಒಂದು ಸಮಾಜಕ್ಕೆ ಸೀಮಿತವಾದವರಲ್ಲ, ಅವರು ನಾಡಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟವರು ಅಂತಕ್ಕಂಥ ದೃಷ್ಟಿನಲ್ಲಿ ಈ ಎಲ್ಲ ಬದಲಾವಣೆಗಳು ತರಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಖಂಡಿತ ನಮ್ಮ ಚಿಕ್ಕನಾಯಕನಹಳ್ಳಿನಲ್ಲಿ ಎಲ್ಲ ಸಮಾಜದವರು ಕೂಡ ಒಟ್ಟಾಗಿ ನಾವೆಲ್ಲ ಒಂದು ಜಯಂತಿಗಳನ್ನ ಮಾಡ್ತಕ್ಕಂಥದ್ದು, ಮತ್ತೆ ತಾತಯ್ಯನ ಉರ್ಸ್ ಇರ್ಬೋದು, ಎಲ್ಲದನ್ನು ಕೂಡ ಒಟ್ಟಾಗಿ, ಮತ್ತೆ ನಮ್ಮ ಏನು ಅಳಿಯೂರು ಆಂಜನೇಯ ಸ್ವಾಮಿ ಏಕಾದಶಿ ಜಾತ್ರಾ ಮಹೋತ್ಸವ ಇರ್ಬೋದು, ಎಲ್ಲದನ್ನು ಕೂಡ ಒಟ್ಟಾಗಿ ಮಾಡ್ಕೊಂಡು ಹೋಗುವಂಥ ಕೆಲಸ ಮಾಡ್ತೇವೆ. ಸರ್ವಧರ್ಮ ದಾರ್ಶನಿಕರ ಮಹೋತ್ಸವ ಅಂತ ಬಂದಾಗ ಇದನ್ನ ಮಾಡಿದಾಗ ಎಲ್ಲೇ ಹೋದ್ರೂ ಪರ ವಿರೋಧ ಇದ್ದೇ ಇರುತ್ತೆ, ಕೆಲವು ವಿರೋಧಗಳು ವ್ಯಕ್ತಪಡಿಸ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾಯ್ತು? ಪ್ರಾರಂಭದಲ್ಲಿ ಎಲ್ಲರೂ ಕೂಡ ಒಪ್ಕೊಂಡ್ರು, ಆಮೇಲೆ ಅದನ್ನ ಅವ್ರದೇ ಆದಂತ ಚೌಕಟ್ಟಲ್ಲಿ ಆಲೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದು ಅವ್ರವ್ರ ಮನಸ್ಥಿತಿ, ನಾನು ಅದನ್ನ ಬದಲಾಯಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಅವ್ರ ಮನಸ್ಥಿತಿ. ಬಟ್ ನಮ್ದು ನಿಷ್ಪಕ್ಷಪಾತವಾಗಿ ನಾವೆಲ್ಲರೂ ಕೂಡ ಎಲ್ಲಾ ಪಕ್ಷದವ್ರನ್ನು ಎಲ್ಲಾ ಜಾತಿಯವ್ರನ್ನು ಕರ್ಕೊಂಡು ಮುಖ್ಯಮಂತ್ರಿಗಳನ್ನ ಆದಿಯಾಗಿ ಕರೆದು ಬಂದ್ವಿ. ಅವತ್ತು ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ರು. ಬಟ್ ಆಮೇಲೆ ಬರಬೇಡಿ ಅಂತಕ್ಕಂಥದ್ದು ಏನೇನು ಅವರಲ್ಲೇ ಭಿನ್ನಾಭಿಪ್ರಾಯಗಳಾಗಿ ಕೆಲವರು ಅತಿಥಿಗಳು ಬರದೇ ಇರೋಕ್ಕೆ ಕಾರಣ ಆಯ್ತು. ಖಂಡಿತ ಅದಕ್ಕೇನು ಬೇಸರ ಇಲ್ಲ, ಅವ್ರವ್ರ ಮನಸ್ಥಿತಿ, ಅವ್ರವ್ರ ರಾಜಕೀಯ ಅಸ್ತಿತ್ವ, ಅವ್ರವ್ರ ಒಂದು ಏನು ಆಲೋಚನೆಗಳು ಇಷ್ಟೆಲ್ಲ ಆಗ್ಲಿಕ್ಕಾಯ್ತು. ಆದ್ರೂ ಕೂಡ ನಾವು ನಮ್ಮ ಏನು ನಿಲುವಿತ್ತು, ನಾವು ಅದನ್ನ ಎಲ್ಲ ಜಯಂತಿ ಎಲ್ಲ ಒಟ್ಟಾಗಿ ಮಾಡ್ಬೇಕು ಅನ್ನೋದು ಖಂಡಿತ ಅದನ್ನ ಪ್ರತಿಪಾದಿಸ್ಕೊಂಡು ಅದನ್ನ ನಡೆಸ್ಕೊಳ್ಳುವಂತ ಕೆಲಸ ಮಾಡಿದ್ವಿ. ಸರ್, ಶಬರಿಮಲೆ ಯಾತ್ರೆ ಅಂತ ಬಂದಾಗ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಶಾಸಕರು ಸಹ ಮಾಲೆ ಧರಿಸ್ಕೊಂಡು, ಚಿಕ್ಕನಾಯಕನಹಳ್ಳಿ ಕೆಲವು ಅದರದೇ ಆದ ಸಂಘಗಳಿದೆ, ಶಬರಿಮಲೆ ದೇವಸ್ಥಾನದ ಕಮಿಟಿ ಇದೆ, ಆ ಕಮಿಟಿ ಜೊತೆ ನೀವು ಶಬರಿಮಲೆ ಯಾತ್ರೆ ಮಾಡ್ತೀರಾ, ಅದ್ರ ಬಗ್ಗೆ ನೀವು ಅಭಿಪ್ರಾಯ? ಏನಾಗಿದೆ, ಮೊದಲು ಮಾಲೆ ಹಾಕಿದ್ರೆ ಅಂದ್ರೆ ಭಯ ಇತ್ತು ಎಲ್ರಿಗೂ ಕೂಡ. ಮಾಲೆ ಹಾಕ್ತಾರೆ ಅಂದ್ರೆ ಎಲ್ಲಿ ಸನ್ಯಾಸಿ ಆಗ್ಬಿಡ್ತಾರೋ ಅಂತ. ನಮ್ಮ ತಾಯಿಯವ್ರಿಗೂ ಕೂಡ ಅದಿತ್ತು. 1990ರಲ್ಲಿ ಫಸ್ಟ್ ಮಾಲೆ ಹಾಕಿದ್ದು. ಅದೇನಾಯ್ತು, ನನ್ನ ಸ್ನೇಹಿತ ಒಬ್ಬ ಕಿರಣ ಅಂತ ಇದ್ದ, ಅವನು ಮನೆಯಲ್ಲಿ ಸುಮ್ಮನೆ ಏನೋ ಗೊಂದಲ ಮಾಡ್ಕೊಂಡು ಮನೆಗೆ ಬರಬೇಡ ಅಂತ ಅವ್ರ ಮನೆಯವರು ಅವನಿಗೆ ಬೈದಾಗ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾಗ, ಇವನ್ನೆಲ್ಲ ವ್ಯಸನಗಳಿಂದ ಬಿಡಿಸೋದು ಹೇಗೆ ಅಂತ ಆಲೋಚನೆ ಮಾಡಿದಾಗ, ಇಲ್ಲ ಆ ಸಂದರ್ಭಕ್ಕೆ ಶರಣ ಘೋಷಕ್ಕೆ ಹೋಗಿದ್ದು ಕೇಳಿಸ್ತು. ಸರಿ, ಇದೇ ಸರಿ ಅಂತಂದ್ಬಿಟ್ಟು ಅವ್ರಿಗೆ ಮಾಲೆ ಹಾಕ್ಸ್ತೀವಿ. ಫಸ್ಟ್ ಮಾಲೆ ಹಾಕ್ಸಿ ನಂತರ ನನ್ನನ್ನು ಮನೆಯವ್ರು ಹಾಕ್ಬೇಡಿ ಅಂತ ಅವತ್ತು. ಯಾಕೆ, ನೀವು ಇಲ್ಲಿ ಸನ್ಯಾಸಿ ಆಗ್ಬಿಡ್ತಾರೆ ಮಕ್ಕಳು ಈ ವಯಸ್ಸಿಗೆ, ಚಿಕ್ಕ ವಯಸ್ಸಿಗೆ ಅಂತಕ್ಕಂಥ ದೃಷ್ಟಿನಲ್ಲಿ ನಮ್ಮ ತಾಯಿ ಎಲ್ಲ ಬೇಡ ಅಂತ ಹೇಳ್ತಿದ್ರು. ನಾನು ಆಯ್ತು ಅಂದ್ಬಿಟ್ಟು ಜೊತೆಲಿ ಹೋಗಿ ಬರ್ತೀನಿ ಅಂತ ಹೊರಟೆ. ನಮ್ಮ ತಂದೆಯವರೇ ಅವಾಗ 2 ಬಸ್ಗಳಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ರು. ಅವಾಗ ಜೊತೆಲಿ ಹೋಗಿ ಬರ್ತೀನಿ ಎಂದು ಗುರುವಾಯೂರಲ್ಲಿ ಅಲ್ಲೋಗಿ ಮಾಲೆ ಹಾಕೊಂಡೆ. ಅಲ್ಲಿ ಫಸ್ಟ್ ಮಾಲೆ 1990ರಲ್ಲಿ ಅಲ್ಲಿ ಮಾಲೆ ಹಾಕಿದ್ದಂಥದ್ದು. ಅಲ್ಲಿ ಮಾಲೆ ಹಾಕೊಂಡು ಹೋಗಿ ಬಂದ್ಮೇಲೆ ನೆಕ್ಸ್ಟ್ ಇಯರ್ ಯಾವಾಗ ಮಾಲೆ ಹಾಕ್ತೀರ ಅಂತ ಕೇಳಕ್ ಶುರು ಆದ್ರು ನಮ್ಮ ತಾಯಿನೇ. ಈ ತರ, ಯಾಕೆಂದ್ರೆ ಒಂದ್ ನಿಯಮದಲ್ಲಿ ಇರ್ತಾರೆ ಅಂತಕ್ಕಂಥದ್ದು ಅವಾಗ ಅರ್ಥ ಆಯ್ತು. ಖಂಡಿತ ಅವತ್ತಿಂದ ಇವತ್ತವರೆಗೂ ಪ್ರತಿ ವರ್ಷನೂ ಕೂಡ ನಾವೆಲ್ಲರೂ ಕೂಡ ಮಾಲೆ ಹಾಕಿದಾಗ ಎಲ್ಲರೂ ಒಂದೇ, ನಾವು ಯಾರನ್ನೂ ಕೂಡ ಭೇದ ಭಾವ ನೋಡಲ್ಲ. ಅದು ನನಗಿನ್ನೂ ಕೂಡ ಪರಿಪಾಠ. ಬೇರೆ ಸಮಾಜದಲ್ಲಿ ಬೇರೆ ಸಂದರ್ಭದಲ್ಲಿ ಅಧಿಕಾರ ಇದ್ದ ಸಂದರ್ಭದಲ್ಲಿ ಎಲ್ಲದನ್ನು ಕೂಡ ಒಂದು ನಡವಳಿಕೆಗೆ ಅಯ್ಯಪ್ಪನ ಮಾಲೆನೂ ಕೂಡ ಒಂದು ಕಾರಣ ಅಂತ ನನ್ನ ಒಂದು ಏನು ನನ್ನ ನಡವಳಿಕೆಗೆ ಅಯ್ಯಪ್ಪ ಸ್ವಾಮಿ ಇದನ್ನು ಮಾಲೆನೂ ಕೂಡ ಒಂದು ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.
ಇವತ್ತು ಅದರದೇ ಆದಂತ ಒಂದು ದೇವಸ್ಥಾನನ ನಾವೆಲ್ಲರೂ ಕೂಡ ನಿರ್ಮಾಣ ಮಾಡ್ತಾ ಇದ್ದೇವೆ. ಖಂಡಿತ ಉತ್ತಮ ರೀತಿಯಲ್ಲಿ ಬರ್ತಾ ಇದೆ. ಇನ್ನೇನು ಕೆಲವು ದಿನಗಳಲ್ಲಿ ಅದನ್ನ ಲೋಕಾರ್ಪಣೆನೂ ಕೂಡ ಮಾಡೋರಿದ್ದೇವೆ. ಎಲ್ಲ ಅಯ್ಯಪ್ಪ ಭಕ್ತರು ಸೇರ್ಕೊಂಡು ಅದನ್ನ ನಿರ್ಮಾಣ ಆಗ್ತಾ ಇದೆ. ಖಂಡಿತ ಉತ್ತಮ ರೀತಿಯಲ್ಲಿ ಬಂದಂತ ಭಕ್ತರಿಗೆ, ಈ ಭಾಗದಿಂದ ಬಂದಂಥವ್ರಿಗೆ ಎಲ್ರಿಗೂ ಕೂಡ ಆ ದೇವರ ದರ್ಶನ ಇಲ್ಲೇ ತೋರಿಸುವಂತ ಕೆಲಸನೂ ಕೂಡ ಮಾಡೋವಂಥದ್ದನ್ನ ನಾವೆಲ್ಲ ಚಿಕ್ಕನಾಯಕನಹಳ್ಳಿ ಅಯ್ಯಪ್ಪ ಭಕ್ತರು ಸೇರ್ಕೊಂಡು ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಒಂದು ರ್ಯಾಪಿಡ್ ಫೈರ್ ಆಗೋಣ. ಕೆಲವು ರಾಜಕಾರಣಿಗಳ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ಒನ್ ವರ್ಡಲ್ಲಿ ಆನ್ಸರ್ ಹೇಳಿ. HD ದೇವೇಗೌಡರು, ಹಿರಿಯ ರಾಜಕೀಯ ಮುತ್ಸದೆ, ಸಿದ್ದರಾಮಯ್ಯ, ನೇರವಾದಿ, ಕುಮಾರಸ್ವಾಮಿ, ಹೃದಯವಂತ, ಯಡಿಯೂರಪ್ಪ, ಹೋರಾಟಗಾರ, ಮಲ್ಲಿಕಾರ್ಜುನ್ ಖರ್ಗೆ, ದೀರ್ಘಕಾಲ ರಾಜಕೀಯದಲ್ಲಿ ಗೆಲುವನ್ನು ಕಂಡಂತ ವ್ಯಕ್ತಿ, ಬ್ಯೂಟಿ ಖಾದರ್. ಜಾತ್ಯತೀತ ಮುಖಂಡ. ಥ್ಯಾಂಕ್ ಯು ಸರ್. ನಿಮ್ಮ ಕ್ಷೇತ್ರಗಳನ್ನ ಆಗು ಹೋಗುಗಳನ್ನ ನಮ್ಮ ಜಸ್ಟ್ ಮಾತ್ನಲ್ಲಿ ಯೂಟ್ಯೂಬ್ ಚಾನಲ್ಸ್ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರೆ, ಮತ್ತೆ ಚಿಕ್ಕನಾಯಕನಹಳ್ಳಿ ಜನತೆ, ಇಡೀ ರಾಜ್ಯದ ಜನತೆ ತಿಳಿಸ್ಕೊಟ್ಟಿದ್ರೆ, ಅದೊಂದು ಖುಷಿ ವಿಚಾರ. ತುಂಬಾ ಜಸ್ಟ್ ಮಾತಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಏನು ಇವತ್ತು ನನ್ನನ್ನ ಒಂದು ಇಂಟರ್ವ್ಯೂ ಅನ್ನು ಮಾಡಿದರೆ, ಖಂಡಿತ ಒಂದು ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾಗಳು ಹೆಚ್ಚಿನ ರೀತಿನಲ್ಲಿ ಇವತ್ತು ಸಮಾಜದಲ್ಲಿ ಮುಂದೆ ಎಲ್ಲ ವಿಷಯಗಳನ್ನು ಕೂಡ ಬಿತ್ತರಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಶೀಘ್ರವಾಗಿ ಜನಗಳಿಗೆ ತಲುಪತಕ್ಕಂಥದ್ದು ಇವತ್ತು ಸೋಷಿಯಲ್ ಮೀಡಿಯಾ ಹೆಚ್ಚಿನ ಪಾತ್ರವನ್ನು ವಹಿಸಿರೋದ್ರಿಂದ ಜಸ್ಟ್ ಮಾತಲ್ಲಿ ಯೂಟ್ಯೂಬ್ ಏನು ಇವತ್ತು ನನ್ನನ್ನ ಸಂದರ್ಶನ ಮಾಡಿದರೆ, ಖಂಡಿತ ನನ್ನ ಮನಸ್ಸಿನಲ್ಲಿದ್ದಂಥ ಹಲವಾರು ವಿಚಾರಗಳನ್ನ ಇವತ್ತು ಹೊರ ಹಾಕ್ಲಿಕ್ಕೆ ಒಂದು ಅವಕಾಶ ಆಯಿತು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟೊತ್ತು ಎಲ್ಲ ವಿಷಯಗಳನ್ನ ಕೂಡ ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಒಂದು ಯೂಟ್ಯೂಬ್ ಚಾನಲ್ ಜಸ್ಟ್ ಮಾತಲ್ಲಿ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್.